ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಈ ಚಾತುರ್ಮಾಸ ಅಂತ ಹೇಳ್ತಾರೆ. ಈ ಆಷಾಢದಿಂದ ಶುರುವಾಗಿ 4 ತಿಂಗಳು ದೇವರ ಆರಾಧನೆಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಈ ಒಂದು 4 ಮಾಸಗಳು, ಇದನ್ನು ಚಾತುರ್ಮಾಸ ಅಂತ ಕರೀತಾರೆ. ಇದರಲ್ಲಿ ಶ್ರಾವಣ ಬರ್ತಕ್ಕಂಥದ್ದು, ಭಾದ್ರಪದ, ಈ ಎಲ್ಲವೂ ಮಿಕ್ಸ್ ಆಗಿರ್ತಕ್ಕಂಥ ಈ 4 ಮಾಸಗಳು ಬಹಳ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಮಾಸಗಳು. ದೇವಾನ್ ದೇವತೆಗಳ ಒಂದು ರೀತಿ ಹಬ್ಬಗಳ ಒಂದು ಮಾಸ. ಈ ಮಾಸದಲ್ಲಿ ಇವತ್ತು ಶಯನಿ ಏಕಾದಶಿ ಅಂತ ಕರೀತಾರೆ, ಪದ್ಮ ಏಕಾದಶಿ ಅಂತಲೂ ಕರೀತಾರೆ. ಅಂದರೆ ನಮ್ಮ ಒಂದು ವರ್ಷದ ಏಕಾದಶಿಗಳಲ್ಲಿ, ಒಂದು ವರ್ಷದ 23, 22, 23, 24 ಏಕಾದಶಿಗಳು ಬರುತ್ತೆ ವರ್ಷದಲ್ಲಿ. ಅಷ್ಟು ಏಕಾದಶಿನೂ ಉಪವಾಸವನ್ನು ಮಾಡ್ತಕ್ಕಂಥದ್ದು. ಆದರೆ ಪ್ರಪ್ರಥಮವಾಗಿ ನಾವು ಏಕಾದಶಿ ವ್ರತವನ್ನು ಮಾಡಬೇಕಾದ್ರೆ ಇವತ್ತಿನ ದಿವಸ ಪ್ರಾರಂಭ. ಇದನ್ನು ಪದ್ಮ ಏಕಾದಶಿ, ದೇವಶಯನಿ ಏಕಾದಶಿ, ವಿಷ್ಣು ಏಕಾದಶಿ ಅಂತ ಕೆಲವರು ಕರೀತಾರೆ, ದೇವ ಲೋಕ ಶಯನಿ ಏಕಾದಶಿ, ಬಹಳಷ್ಟು ಹೆಸರಿಂದ ಕರೀತಾರೆ. ಯಾಕಂದರೆ ಚಾತುರ್ಮಾಸದ ಮೊದಲ ಒಂದು ವಿಚಾರದಲ್ಲಿ ಬರ್ತಕ್ಕಂಥ ಶುಕ್ಲ ಪಕ್ಷದ ಏಕಾದಶಿ ಇರ್ತಕ್ಕಂಥದ್ದು. ಸೊ ಇಲ್ಲಿ ವಿಶೇಷ ಏನು ಅಂದರೆ, ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಅಮಾವಾಸ್ಯೆಯಾಗಿ 11ನೇ ದಿವಸ ಅಥವಾ ಪೌರ್ಣಮಿಯಾಗಿ 11ನೇ ದಿವಸ ಚಂದ್ರನ ಒಂದು ಆ್ಯಂಗಲ್, ನಾವೇನು ಹೇಳ್ತೀವಿ ಚಂದ್ರನ ಒಂದು ಆ್ಯಂಗಲ್ ಒಂದು 120 to 132 ಡಿಗ್ರೀಸಲ್ಲಿರುತ್ತೆ. ಸನ್, ಅರ್ತ್ ಮತ್ತು ಮೂನ್, ಸನ್, ಅರ್ತ್ ಮತ್ತು ಮೂನು, ಅದು ಆರ್ಕ್ ಅಂತ ನಾವು ಕರಿತೀವಿ. ಆ ಆರ್ಕ್ 132 ಡಿಗ್ರಿಲಿ ಇರ್ತಕ್ಕಂಥದ್ದು, 120ರಿಂದ 132. ಈ 120ರಿಂದ 132 ಆ್ಯಂಗಲ್ ಇರ್ತಕ್ಕಂಥ ಒಂದಿದು ಆ ಟ್ರಯಾಂಗ್ಯುಲರ್ ಫೋರ್ಸ್ ಅಂತ ನಾವು ಕರಿತೀವಿ. 120 ಡಿಗ್ರಿ ನಿಮ್ಗೆ ಕರೆಕ್ಟಾಗಿ ಗೊತ್ತಿರ್ತಕ್ಕಂಥದ್ದು, ಎಕ್ಸಾಕ್ಟ್ 120, 90, 120 ಒಂದು ಡಿಫ್ಲೆಕ್ಷನ್ ಥರ ಕಾಣಿಸ್ತಕ್ಕಂಥದ್ದು. ಪುಷ್ ಪುಲ್ ಕಾಂಬಿನೇಷನ್ಸ್ ಬರುತ್ತೆ, ನೀವು ಆ್ಯಕ್ಚುಲಿ ಒಂದು ಕ್ಲೀನಾಗಿ ಒಂದು ಡಯಾಗ್ರಾಮ್ ಬರೆದ್ರೆ. ಇಂಥ ಸಮಯದಲ್ಲಿ ಜಗತ್ತಲ್ಲಿರ್ತಕ್ಕಂಥ ಅನೇಕ ಜೀವಿಗಳಿಗೆ ರಕ್ತ ಚಲನೆ ಹೆಚ್ಚಾಗಿರ್ತಕ್ಕಂಥ ಸಮಯ ಅಂತ ತಗೊಂಡಾಗ ನಾವು ತಿಥಿ ವೈಸು ಏಕಾದಶಿ ತಿಥಿ ನಮಗೆ ವಿಶೇಷವಾಗಿ ಹೆಚ್ಚಿನ ಒಂದು ಸೆಲ್ಸ್ ಬಿಲ್ಡಪ್ ಆಗ್ತಕ್ಕಂಥದ್ದು ಇರುತ್ತೆ. ಇಮ್ಯುನಿಟಿ ಪವರ್ ಬಿಲ್ಡಪ್ ಆಗ್ತಕ್ಕಂಥ ಒಂದು ತಿಥಿ ಅಂದರೆ ಏಕಾದಶಿ. ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಯಾವುದೇ ಕಾಯಿಲೆ ಬಂದರೆ ಅರ್ಧ ಭಾಗ ನಮ್ಮ ರೋಗ ನಿರೋಧಕ ಶಕ್ತಿಗಳು ನಮಗೆ ಕಾಪಾಡುತ್ತೆ. ಯಾವುದೇ ಕಾಯಿಲೆ ತಗೊಳ್ಳಿ, ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೀವಿ ಅಂದರೆ ಡಾಕ್ಟರ್ ಕೊಡ್ತಕ್ಕಂಥ ಮೆಡಿಸಿನ್ ಆಗಿರ್ಬೋದು, ಅಥವಾ ಡಾಕ್ಟರ್ ಕೊಡ್ತಕ್ಕಂಥ ಡ್ರಿಪ್ಸೋ, ಮತ್ತೊಂದು ಮಾತ್ರೆ, ಆಪರೇಷನ್ ಯಾವುದೇ ಆಗಿರ್ಬೋದು, ಅದು 50% ಅಂತ ನಾವು ಲೆಕ್ಕ ತಗೊಂಡ್ರೆ ಇನ್ನು 50% ನಮ್ಮ ಒಳಗಡೆ ಇರತಕ್ಕಂಥ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು. ಒಂದು ನಾವು ತಿಳ್ಕೋಬೇಕು, ನಮಗೆ ಅನಾರೋಗ್ಯ ಬಂದಿದೆ ಅಂದರೆ ನಮಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿದೆ ಅಂತ. ಅಂಥ ಸಮಯದಲ್ಲಿ ಪಥ್ಯ ಅಂತ ಕರೀತಾರೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಪಥ್ಯ. ನಿಮಗೆ ಅನಾರೋಗ್ಯ ಇರಬೇಕಾದ್ರೆ ಜನರಲ್ ಇದು ನಾವು ಸುಸ್ತಾಗಿದ್ದೀವಿ, ಚೆನ್ನಾಗಿಲ್ಲ ಅಂತಂದರೆ ತಿನ್ನಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಹಾಗಲ್ಲ, ನಮ್ಮ ಬಾಡಿ ಮೆಕ್ಯಾನಿಸಮ್ ಆ ಥರ ಇಲ್ಲ. ಅನಾರೋಗ್ಯದಿಂದ ಬಳಲಿದಾಗ ಬೆಳಿಗ್ಗೆ ಕಮ್ಮಿ ಊಟ, ಸಪ್ಪೆ ಊಟ, ಮಧ್ಯಾಹ್ನನೂ ಸಪ್ಪೆ ಊಟ, ಖಾರ ಕಮ್ಮಿ,
ಯಾವುದೇ ಖಾರದ ಪದಾರ್ಥ, ಮಸಾಲೆ ಪದಾರ್ಥ ಇರೋದಿಲ್ಲ, ಸಾತ್ವಿಕವಾಗಿರ್ತಕ್ಕಂಥ ಆಹಾರ. ಅದ್ರ ಜೊತೆಗೆ ಡಾಕ್ಟ್ರು ಜಾಸ್ತಿ ತಿನ್ನಬೇಡಿ, ಲೈಟಾಗಿ ಇಡ್ಲಿ ತಿನ್ನಿ, ಮಸಾಲೆ ದೋಸೆ ತಿನ್ನಿ ಅಂತ ಹೇಳಲ್ಲ, ಪಲಾವ್ ತಿನ್ನಿ, ಬಿರಿಯಾನಿ ತಿನ್ನಿ ಅಂತ ಹೇಳಲ್ಲ ಕಾಯಿಲೆ ಬಂದಾಗ. ಏನಕ್ಕೆ ಅಂದರೆ ಕಾಯಿಲೆನ ಒಡೆದೋಡ್ಸೋಕ್ಕೆ ನಮ್ಮಲ್ಲಿರ್ತಕ್ಕಂಥ ಎನ್ಸೈಮ್ಸು ಮತ್ತು ಏನು ಕ್ರಿಯೇಷನ್ ಆಗುತ್ತೆ ಹೊಟ್ಟೆಲಿ, ಅದು ಆಹಾರ ಬಿದ್ದಾಗ ಆಹಾರದ ಮೂಲಕ ಹೋಗುತ್ತೆ. ಇಲ್ಲಿ ಕಾಯಿಲೆ ಬಂದಿರತಕ್ಕಂಥ ಒಂದು ಏನು ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ವೈರಸ್ ಇರ್ಬೋದು, ಅದನ್ನು ಒಡೆದಾಡೋಕ್ಕೆ ಆ ಎನ್ಸೈಮ್ಸು ನಮ್ಮ ಬಾಡಿ ಹೋಗೋದಿಲ್ಲ. ಇಲ್ಲಿ ಫುಡ್ ಬಂದಿದೆ ಅಂತ ಫುಡ್ಗೋಸ್ಕರ ಫುಡ್ ಬ್ರೇಕಪ್ ಮಾಡೋಕ್ಕೆ ಹೋಗುತ್ತೆ. ಕಾರ್ಬೋಹೈಡ್ರೇಟ್ಸು ಮತ್ತು ಪ್ರೋಟೀನು ಮತ್ತು ಎನರ್ಜಿ ಇದಕ್ಕೆ ಬ್ರೇಕಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾವಾಗ ನಾವು ಉಪವಾಸ ಮಾಡ್ತೀವಿ ಆ ಸಂದರ್ಭದಲ್ಲಿ ನಮ್ಮ ಮೈಯಲ್ಲಿರ್ತಕ್ಕಂಥ ಕೆಲವು ಕಲ್ಮಶಗಳ ಜೊತೆ ಫೈಟ್ ಮಾಡ್ತಕ್ಕಂಥದ್ದು, ಕೆಲವು ಆಗದೆ ಇರ್ತಕ್ಕಂಥ ಸೆಲ್ಸು, ಆಗದೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾ, ಅದನ್ನು ಬ್ರೇಕಪ್ ಮಾಡೋಕ್ಕೆ ಹೋಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮಗೆ ಕಾಡ್ತಾ ಇರ್ತಕ್ಕಂಥ ಕೊರೋನಾ ವೈರಸ್ಸು ಅಷ್ಟೇ. ಆ ವೈರಸ್ ಕೊಲ್ಲಕ್ಕಾಗೋದಿಲ್ಲ. ನಮ್ಮ ಬಾಡಿ ಒಳಗಡೆ ಇರ್ತಕ್ಕಂಥ ರೋಗ ನಿರೋಧಕ ಶಕ್ತಿನ ಮಾತ್ರ ಅದು ಫೈಟ್ ಮಾಡೋದು. ನಾವು ಅಡ್ಮಿನಿಸ್ಟರ್ ಮಾಡ್ತಾ ಇದೀವಿ ಅಷ್ಟೇ. ಏನೇ ಟ್ಯಾಬ್ಲೆಟ್ ಮಾಡೋದು ಅದಕ್ಕೆ ಸಪೋರ್ಟ್ ಫಂಕ್ಷನ್. ಏನೇನು ಟ್ಯಾಬ್ಲೆಟ್ ನಮಗೆಲ್ಲ ಕೊಟ್ಟಿದ್ರೋ ಆ ರೋಗ ನಿರೋಧಕ ಶಕ್ತಿಗೆ ಸಪೋರ್ಟ್ ಫಂಕ್ಷನ್ ಆಗಿರುತ್ತೆ ಹೊತ್ತು ಡೈರೆಕ್ಟಾಗಿ ಹೋಗಿ ಆ ಕಾಯಿಲೆನ ಕೊಲ್ತಾ ಇರಲಿಲ್ಲ. ಯಾವುದೇ ಡಾಕ್ಟರ್ನ ಕೇಳಿ, ಸರ್ ಡೈರೆಕ್ಟಾಗಿ ಹೋಗಿ ಆ ಮಾತ್ರೆ ವೈರಸ್ನ ಕೊಲ್ತಾ ಇತ್ತಾ ಸರ್? ಇಲ್ಲ ಸರ್, ಚಾನ್ಸೇ ಇಲ್ಲ. ನಿಮ್ಮಲ್ಲಿ ಇಮ್ಯುನಿಟಿ ಬೂಸ್ಟಪ್ ಮಾಡ್ತಕ್ಕಂಥ ಕೆಲವು ಟ್ಯಾಬ್ಲೆಟ್ಗಳು ಕೊಡ್ತಾ ಇದ್ವಿ. ಸೊ ಫೈನಲಿ ನಾವು ಇಲ್ಲಿಗೆ ಏಕಾದಶಿಗೆ ಬಂದಾಗ ನಮ್ಮ ಋಷಿಮುನಿಗಳು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ, ನಮ್ಗೆ ಯಾವಾಗಲೂ ಅಷ್ಟೇ ಕಾಯಿಲೆ ಮುಕ್ತ ಜೀವನ ಭಾಳ ಅವಶ್ಯಕ. ಇಂಥ ಸಂದರ್ಭಗಳಲ್ಲಿ ನಮಗೆ ಮಂತ್ರ ಹೇಳಿದಾಗ ಪ್ರತಿಯೊಂದು ನರನಾಡಿಗಳು ಮತ್ತು ಪ್ರತಿಯೊಂದು ಕಣಕಣಗಳು ಶಬ್ದ ವೈಬ್ರೇಷನ್ ಅಂತ ಹೇಳ್ತೀವಿ, ಸೌಂಡ್ ವೈಬ್ರೇಷನ್ ಇಂದ ಬಂದಿರತಕ್ಕಂಥದ್ದು. ಪಂಚಭೂತಗಳಲ್ಲಿ ಶಬ್ದವನ್ನು ಆಕಾಶಕ್ಕೆ ಕೊಟ್ಟಿದ್ದಾರೆ. ಶಬ್ದ, ಸ್ಪೇಸ್. ನಾವೊಂದು ಸ್ಪೇಸಲ್ಲಿ ಇದ್ದೀವಿ ಅಂದರೆ ಅಲ್ಲೊಂದು ವೈಬ್ರೇಷನ್ ಇದೆ ಅಂತ ಅರ್ಥ, ಸೌಂಡ್ ವೈಬ್ರೇಷನ್ ಇದೆ ಅಂತ ಅರ್ಥ. ಈಥರ್ ಅಂತ ಕರಿತೀವಿ. ಸ್ಪೇಸ್, ಈಥರ್, ಆಕಾಶ. ಈ ಬಾಡಿಲಿರ್ತಕ್ಕಂಥ ದೇಹ ಕೂಡ ಒಂದು ಸ್ಪೇಸಲ್ಲಿದೆ, ಒಳಗಡೆನೂ ಕೂಡ ಸ್ವಲ್ಪ ಸ್ಪೇಸ್ ಬೇಕಾಗತ್ತೆ. ಆ ಸ್ಪೇಸ್ ಕ್ಲೀನಿಂಗ್ ಆಕ್ಟಿವಿಟಿ ಯಾವಾಗಲೂ ಕೂಡ ಏಕಾದಶಿ ದಿವಸ ಸ್ವಲ್ಪ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಇನ್ನು ಉಳಿದ ದಿವಸ ವರ್ಕ್ ಆಗಲ್ವಾ? ಇಲ್ಲ, ಖಂಡಿತ ವರ್ಕ್ ಆಗುತ್ತೆ. ಆದರೆ ಯಾವಾಗ ಚಂದ್ರ ಮತ್ತು ಸೂರ್ಯ ಮತ್ತು ಭೂಮಿ 120 to 132 ಡಿಗ್ರಿ ವ್ಯತ್ಯಾಸದಲ್ಲಿರುತ್ತೋ ಆ ಸಂದರ್ಭದಲ್ಲಿ ನಮ್ಮ ಬಾಡಿ ಹೆಚ್ಚು ಫಂಕ್ಷನ್ ಆಗುತ್ತೆ. ಹೆಚ್ಚು ಫಂಕ್ಷನ್, ಫಾಸ್ಟ್ ರಿಯಾಕ್ಷನ್ ಎಲ್ಲ ಕಡೆ. ಎಲ್ಲ ಸೆಲ್ಸ್ ಆಕ್ಟಿವ್ ಇರುತ್ತೆ, ಎನ್ಸೈಮ್ಸ್ ಆಕ್ಟಿವ್ ಇರುತ್ತೆ, ಒಳಗಡೆ ಪಚನಕ್ರಿಯೆ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ. ಅದು ಯಾವುದು ಅಂತ ಕಂಡುಹಿಡಿದಾರೆ. ನಮಗೆ ಬಾಡಿ ನೇಚರ್ನ ಚೆನ್ನಾಗಿ ತಿಳ್ಕೊಂಡು ತಿಥಿಗೆ ಹೋಲಿಸ್ಕೊಂಡು ಏಕಾದಶಿ ತಿಥಿಯಲ್ಲಿ ಹೆಚ್ಚು ಬಾಡಿ ಬ್ಲಡ್ ಸರ್ಕ್ಯುಲೇಷನ್ನು, ಎನರ್ಜಿ, ಡೈಜೆಷನ್ ಪವರು ಉಳಿದ ಎಲ್ಲ ತಿಥಿಗಳಲ್ಲಿ ಇದು ಸ್ವಲ್ಪ ಅಧಿಕವಾಗಿರ್ತಕ್ಕಂಥ ಒಂದು ಇದು ಅಂತ ಹೇಳಿ ಕಂಡುಹಿಡಿದ್ದಾರೆ. ಸೊ ಇಂಥ ಒಂದು ದಿವಸದಲ್ಲಿ ನಾವು ಹೆಚ್ಚಾಗಿ ತಿನ್ನೋದಲ್ಲ. ಉಪವಾಸವನ್ನು ಮಾಡಿದಾಗ ನಮಗೆ ಟ್ರೈನ್ ಅಪ್ ಆಗುತ್ತೆ. ನಾವು ಯುದ್ಧಕ್ಕೆ ಹೋಗಬೇಕು ಅಂತಂದರೆ ನಾಳೆ ಯುದ್ಧ ಇದೆ ಅಂತಂದರೆ ಇವತ್ತು ಟ್ರೈನ್ ಮಾಡೋಕ್ಕಾಗಲ್ಲ. ಓಡಬೇಕು, ಒಂದಷ್ಟು ಕಿಲೋಮೀಟರ್ ಓಡಬೇಕು ಅಂತಂದರೆ ಇವತ್ತು ಒಂದು ಅರ್ಧ ಕಿಲೋಮೀಟರ್ ಓಡದೆ ಅಂದ ತಕ್ಷಣ ನಾಳೆ ಓಡೋಕ್ಕಾಗಲ್ಲ. ಪ್ರತಿನಿತ್ಯವೂ ಅಭ್ಯಾಸ ಮಾಡ್ತಾ 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 ಯುದ್ಧ ಕಾಲದಲ್ಲೋ ಆ ರೀತಿ ಬಂದಿರೋ ಪರಿಸ್ಥಿತಿಲಿ ನಮಗೆ ಶಕ್ತಿ, ಎನರ್ಜಿ, ಅದನ್ನು ಹೋಗಿ ಒಡೆದಾಡ್ತಕ್ಕಂಥ ಒಂದು ಮಾನಸಿಕ ಧೈರ್ಯ ನಮಗೆ ಮುಂಚೆ ಟ್ರೈನಿಂಗ್ ಇದ್ದರೆ ಮಾತ್ರ ಬರ್ತಕ್ಕಂಥದ್ದು. ಸೊ ಗಾದೆನೇ ಇದೆ, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ. ನಮ್ಮ ಬಾಡಿಲಿರ್ತಕ್ಕಂಥ ರೋಗಗಳು ನಮಗೆ ಒಡೆದಾಡಬೇಕು ಅಂತಂದರೆ ಮೊದಲು ವ್ಯಾಯಾಮ, ಮಿತ ಆಹಾರ ಮತ್ತು ಉಪವಾಸ. ವ್ಯಾಯಾಮ, ಮಿತ ಆಹಾರ ಮತ್ತು ಉಪವಾಸ. ಈ ಮೂರು ಇದ್ದಾಗ ಮೈಂಡ್ ಕಾಮ್ ಆಗಿರುತ್ತೆ. ಎಂಥ ಸಿಚುವೇಶನ್ನು ಕೂಡ ನಾವು ಕಷ್ಟದ ಸಿಚುವೇಶನ್ ಕೂಡ ಎದುರಿಸ್ತೀವಿ. ಇಂಥದ್ದೆಲ್ಲ ನಾವು ಮಾಡಬೇಕು ಅಂತಂದರೆ ಈಗಿರ್ತಕ್ಕಂಥ ಯಂಗ್ಸ್ಟರ್ಸ್ಗೆ ಏಕಾದಶಿ ಅಂದರೆ ಅದೊಂದು ಪೂಜೆ ಅಂತ ಅಂದ್ಕೊಂಡು ಮೈಂಡಲ್ಲಿ ಇಟ್ಕೊಂಡಿದ್ದಾರೆ. ಇಟ್ ಈಸ್ ನಾಟ್ ಪೂಜೆ. ಹೇಗೆ ನೀವು ಜಿಮ್ಗೆ ಹೋಗ್ತೀರಾ, ನಿಮ್ಮ ಬಾಡಿನ ಹೇಗೆ ನೀವು ಮೇಂಟೈನ್ ಮಾಡ್ತೀರಾ,
ಹೇಗೆ ನೀವು ಯೋಗ ಮಾಡ್ತೀರಾ ಅದೆಲ್ಲವುದಕ್ಕೂ ಒಳಗಡೆ ಒಂದು ಯೋಗಾಸನ ಬೇಕು. ಮೈ ಒಳಗಡೆ ಒಂದು ಯೋಗಾಸನ, ಮೈ ಒಳಗಡೆ ಒಂದು ಶಕ್ತಿ ತುಂಬಿಸ್ಬೇಕು. ಯಾವಾಗ ಊಟ ಆಹಾರ ಸ್ವಲ್ಪ ಕಮ್ಮಿ ಮಾಡ್ತೀವೋ ಅವತ್ತಿನ ದಿವಸ ನಾವು ಉಪವಾಸ ಮಾಡ್ತೀವೋ ಎನ್ಸೈಮ್ಸು ಅದಕ್ಕದೇ ತಿನ್ನಕ್ಕೆ ಶುರು ಮಾಡುತ್ತೆ ಒಳಗಡೆ ಇರ್ತಕ್ಕಂಥದ್ದು. ಫಸ್ಟು 2 ಥರ ಸೆಲ್ಸು, ಒಂದು ಬ್ಯಾಡ್ ಸೆಲ್ ಒಂದು ಗುಡ್ ಸೆಲ್ ಇದ್ದೇ ಇರುತ್ತೆ. ಸೊ ಈ ಬ್ಯಾಡ್ ಸೆಲ್ಸ್ ಇದ್ದಾಗ ನಮಗೆ ಈ ಸ್ನೀಸಿಂಗು, ಕೆಮ್ಮು, ಒಂದು ರೀತಿ ಪ್ಯಾರಾಸೈಟ್ ಅಂತ ನಾವು ಕರಿಬೋದು, ಸಿಂಪಲ್ ವರ್ಡ್ಸ್ ಯೂಸ್ ಮಾಡ್ಬೇಕಾರೆ. ಯಾವಾಗ ಒಂದು ದಿವಸದ ಊಟ ಮಾಡಲ್ವೋ ಅದಕ್ಕೂ ಆಹಾರ ಬೇಕು, ಅದಕ್ಕೆ ಆಹಾರ ಬೇಕು. ಸೆಲ್ಸ್ಗೆ ಬೇಕಾಗಿರ್ತಕ್ಕಂಥದ್ದು ಮೊದಲು ಊಟ, ಆಕ್ಸಿಜನ್. ಇನ್ನು ಮಿಕ್ಕಿದು ಬೀಳ್ತಕ್ಕಂಥ ಬೇರೆ ಬೇರೆ ಪದಾರ್ಥಗಳು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸ್, ಅದೆಲ್ಲ ಸೆಲ್ಸ್ಗೆ ಆಮೇಲೆ ಡೆವಲಪ್ಮೆಂಟ್. ಬಟ್ ಆದರೆ ಸೆಲ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗೋದು ಆಕ್ಸಿಜನ್ನಿಂದ. ಆಕ್ಸಿಜನ್ ಚೆನ್ನಾಗಿದ್ರೆ ನಮ್ಮ ಸೆಲ್ಸ್ ಏನಿದೆ ಒಳಗಡೆ ಇರ್ತಕ್ಕಂಥ ಬಾಡಿ ಸೆಲ್ಸು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ, ಶಕ್ತಿ ತುಂಬುತ್ತೆ. ಅದಕ್ಕೆ ನಾವು ಯಾವಾಗ ಉಪವಾಸ ಮಾಡ್ತೀವೋ ನಮ್ಮ ಬ್ರೀತಿಂಗು ಸ್ವಲ್ಪ ಹೆಚ್ಚಾಗಿರುತ್ತೆ. ಹೊಟ್ಟೆ ಹಸಿದಾಗ ಸ್ವಲ್ಪ ಜಾಸ್ತಿ ಬ್ರೀತಿಂಗು, ಸ್ವಲ್ಪ ಖಾಲಿ ಬಿದ್ದಾಗ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸು ಸ್ವಲ್ಪ ಆಟೋಮೆಟಿಕ್ ನ್ಯಾಚುರಲ್ ಆಗಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾವಾಗ ಈ ಸೆಲ್ಸ್ಗೆ ಆಕ್ಸಿಜನ್ ಸಪ್ಲೈ ಆಗುತ್ತೋ ಅದು ಆಕ್ಟಿವೇಟ್ ಆಗಿಬಿಡುತ್ತೆ. ಅದ್ರ ಕೆಲಸ ಫೈಟ್ ಮಾಡೋದಷ್ಟೇ. ಒಳಗಡೆ ಬಿಲಿಯನ್ಸ್ ಆಫ್ ಸೆಲ್ಸ್ ಡೈ ಎವ್ರಿ ಡೇ. ನಮ್ಮ ಬಾಡಿ ಒಳಗಡೆ ಕೋಟಿಗಟ್ಟಲೆ, ಲಕ್ಷಗಟ್ಟಲೆ ಏನು ನಾವು ಸೆಲ್ಸ್ ಅಂತ ಏನು ಕರಿತೀವಿ ಅದು ಸಾಯುತ್ತೆ, ಮತ್ತೆ ಹೊಸದು ಬಿಲ್ಡಪ್ ಆಗುತ್ತೆ. ಸೆಲ್ಸ್ ಸಾಯ್ತಾ ಇರುತ್ತೆ, ಬಿಲ್ಡಪ್ ಆಗ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಉಪವಾಸ ಆದಾಗ ಈ ಕೆಟ್ಟ ಸೆಲ್ಸು ಆಹಾರ ಇಲ್ಲದೆ ಸಾಯ್ತಕ್ಕಂಥದ್ದು ತೋರಿಸುತ್ತೆ. ಸೊ ಒಂದು ರೀತಿ ನಾವು ಉಪವಾಸ ಹಾಕ್ಕೊಳ್ಳೋದಲ್ಲದೆ ಈ ಕೆಟ್ಟವ್ರಿಗೂ ಆಹಾರ ಹಾಕದಲ್ಲೇ ಸ್ವಲ್ಪ ಬಿಟ್ಟರೆ ಅವ್ರು ನಮ್ಮ ಕಡೆಗೆ ಬರೋದಿಲ್ಲ. ಫೀಡಿಂಗ್ ಅಂತ ಕರಿತೀವಿ. ಇಷ್ಟು ಈ ಒಂದು ಸಣ್ಣ ವಿಚಾರ ನಾವು ತಿಳ್ಕೊಂಡ್ರೆ, ವಿಶೇಷವಾಗಿ ಏಕಾದಶಿ ಒಂದು ವ್ರತ ರೀತಿ ಅಲ್ಲ, ಅಥವಾ ಒಂದು ಯಾವುದೋ ದೇವರ ಮೆಚ್ಚೋಕ್ಕಲ್ಲ. ಖಂಡಿತ ನಿಮ್ಮ ದೇಹನ ನೀವು ಮೆಚ್ಚಿಸ್ಕೊಳ್ಳೋಕ್ಕೆ ಮಾಡ್ತಕ್ಕಂಥ ವಿಚಾರ. ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರವೂ ಮನುಕುಲದ ಒಂದು ಆರೋಗ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಯಾರನ್ನೇ ಮೆಚ್ಚೋ ಕಾರ್ಯಕ್ರಮ ಅಲ್ಲ. ಅದೇನೋ ಇದು ಉಪವಾಸ ಮಾಡ್ತಾರಂತೆ, ದೇವ್ರದ್ದು ಮಾಡ್ತಾರಂತೆ, ನೋ, ರಾಂಗ್. ಕ್ಯಾನ್ಸರ್ಗಳು ಬರೋದಿಲ್ಲ ಉಪವಾಸ ಮಾಡ್ತಾ ಇದ್ರೆ. ಯಾಕಂದರೆ ಆ ಒಂದು ಬ್ಯಾಡ್ ಸೆಲ್ಸ್ ಏನಂತ ಕರಿತೀವಿ ಅದು ಹೆಚ್ಚಾಗ್ತಾ ಆಗ್ತಾ ಆಗ್ತಾ ನಮ್ಮ ಗುಡ್ ಸೆಲ್ಸು ಸಾಯ್ತಾ ಇದ್ದಾಗ ರೋಗ ನಿರೋಧಕ ಶಕ್ತಿ ಹೊಟ್ಟೋಗುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಬಾಡಿ ವಿಲ್ ಡೈ. ಯಾವುದೇ ಕರೋನಾ ತಗೊಳ್ಳಿ, ಕ್ಯಾನ್ಸರ್ ತಗೊಳ್ಳಿ, ಯಾವುದೇ ಒಂದು ವಿಚಾರ ತಗೊಳ್ಳಿ, ಎಲ್ಲವೂ ಒಂದೇ. ಎವ್ರಿಥಿಂಗ್ ಈಸ್ ಸ್ಟ್ಯಾಂಡಿಂಗ್ ಆನ್ ಒನ್ ಪಾಯಿಂಟ್, ದಟ್ ಈಸ್ ಇಮ್ಯುನಿಟಿ. ಇಮ್ಯುನಿಟಿ ನಮ್ಮ ಬಾಡಿ ಒಳಗಡೆ ದೇವರು ಫಿಟ್ ಮಾಡಿಬಿಟ್ಟಿದ್ದಾನೆ, ಆಟೋಮೆಟಿಕ್ ಫಿಟ್ ಆಗಿದ್ದಾನೆ. ಅದು ಲಗ್ನದಿಂದ ಪ್ರತಿಯೊಬ್ಬರ ಜಾತಕದಲ್ಲಿ 5ನೇ ಮನೆ, 9ನೇ ಮನೆ, 11ನೇ ಮನೆ ನೋಡಿದ್ರೆ ಒಳಗಡೆ ಇರ್ತಕ್ಕಂಥ ಬಾಡಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ 5ನೇ ಮನೆ, 9ನೇ ಮನೆ, 11ನೇ ಮನೆ ನೋಡಿದ್ರೆ ಸಾಕು. ಲಗ್ನದಿಂದ 5, 9, 11 ಅವರು ಅದರ ಅಧಿಪತಿ. 5, 9, 11 ಯಾವ ರೀತಿ ಬರ್ತಕ್ಕಂಥದ್ದು ಅದನ್ನು ಪಂಚಭೂತಗಳಿಂದ ಇನ್ನೊಂದು ದಿವಸ ಹೇಳ್ತೀನಿ. 5ನೇ ಮನೆ ಯಾವ ಭೂತಗಳು ಬರುತ್ತೆ, 9ನೇ ಮನೆ, 11ನೇ ಮನೆ, ಈ 3 ಮಿಕ್ಸ್ ಮಾಡಿದಾಗ ನಮಗೆ ಖಂಡಿತ ಗೊತ್ತಾಗುತ್ತೆ. ಜನರಲಿ ಈ 1ನೇ ಮನೆ, 5ನೇ ಮನೆ ಮತ್ತು 9ನೇ ಮನೆ ಎಲ್ಲವೂ ಕೂಡ ಒಂದೇ ತತ್ವದಾಗಿರುತ್ತೆ. ಯಾವುದಾದ್ರು ಒಂದು ತತ್ವ ಆಗಿರುತ್ತೆ. ಅವ್ರಿಗೆ ಹೆಚ್ಚು ಪ್ರಿಡಾಮಿನೆಂಟ್ಲಿ ಅದು ಹೆಚ್ಚಾಗಿರುತ್ತೆ. ನೀವು ಲಗ್ನ ಯಾವುದು ಹುಟ್ಟಿರ್ತಾರೋ 5ನೇ ಮನೆಯೂ ಅದೇ ತತ್ವ, 9ನೇ ಮನೆಯೂ ಅದೇ ತತ್ವ. ನೀವು ಅಗ್ನಿ ಆದರೆ ಅಗ್ನಿ ತತ್ವ, ವಾಯು ಜಲತತ್ವ. ಅದರ ಮೇಲೆ ನಿಮಗೆ ಯಾವುದು ರೀತಿ ಸ್ವಲ್ಪ ಜಾಸ್ತಿ ನಿಮ್ಮ ಬಾಡಿ, ಸ್ವಲ್ಪ ವಾಟರ್ ಬಾಡಿನ, ಫೈರ್ ಬಾಡಿನ, ವಾತ ಇರ್ತಕ್ಕಂಥದ್ದ, ಅಥವಾ ನೀರು ಜಾಸ್ತಿ ಕಫ ಇರ್ತಕ್ಕಂಥದ್ದ, ಅಥವಾ ಪಿತ್ತ ಫೈರ್ ಇರ್ತಕ್ಕಂಥದ್ದ, ಅದನ್ನು ಮುಂದಿನ ದಿವಸದಲ್ಲಿ ಹೇಳ್ತೀನಿ. ಆದರೆ ಈ ಒಂದು ಏಕಾದಶಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವತ್ತು ಒಂದೇ ದಿವಸ ಮಾಡಿದ್ರೆ ಒಳ್ಳೆಯದು ಅಂತಲ್ಲ. ಚಾತುರ್ಮಾಸದಲ್ಲಿ ಆಷಾಢ ಶುಕ್ಲ ಪಕ್ಷದಲ್ಲಿ ಮೊದಲು ಬರ್ತಕ್ಕಂಥ ಈ ಒಂದು ಏಕಾದಶಿ ಒಂದು ಬಹಳ ಪ್ರಮುಖವಾಗಿ ನಾವು ಇವತ್ತಿಂದ ಒಂದು ನಿರ್ಣಯ ಮಾಡೋಣ, ಒಂದು ರೆಸಲ್ಯೂಷನ್ ಮಾಡೋಣ. ಒಂದು ರೀತಿ ನಾವು ಲೆಟ್ ಮಿ ಟೇಕ್ ಎ ಸ್ಟ್ರಾಂಗ್ ವಿಲ್ ಪವರ್. ಉಪವಾಸ ಮಾಡೋದು ಈಸಿ ಅಲ್ಲ, ನಾಟ್ ಅಟ್ ಆಲ್ ಈಸಿ. ವಿಲ್ ಪವರ್ ಸಿಕ್ಕಾಪಟ್ಟೆ ಇರಬೇಕು. ಯಾರು ಉಪವಾಸ ಮಾಡ್ತಾರೆ ಅವ್ರದ್ದು ವಿಲ್ ಪವರ್ ಜಾಸ್ತಿ ಇರುತ್ತೆ. ಯಾರು ಎಕ್ಸಸೈಸ್ ಮಾಡ್ತಾರೋ ಅವ್ರದ್ದು ವಿಲ್ ಪವರ್ ಜಾಸ್ತಿ ಇರುತ್ತೆ.
ಬಟ್ ಆದರೆ ಈ ಬಾಡಿ ಮಾಸ್ ಬಿಲ್ಡಪ್ ಅವ್ರದ್ದು ಲೆಕ್ಕಕ್ಕೆ ಬರಲ್ಲ. ಇದು ಬಾಡಿ ಒಂದು ರೀತಿ ಯೋಗ ಬಾಡಿ, ಒಂದು ರೀತಿ ಮೈಂಡ್ ಬಾಡಿ. ಒಂಥರ ಜಿಮ್ಗೆ ಹೋಗೋದು ಒಂಥರ ಅದು ಕ್ರೇಜ್, ಅದು ಮಧ್ಯಾಹ್ನ ಹೋಗೋದು, 4 ಗಂಟೆಗೆ ಹೋಗೋದು, ಅದೆಲ್ಲ ಬರಲ್ಲ. ಅದು ಅರ್ಲಿ ಮಾರ್ನಿಂಗ್ ಎಕ್ಸರ್ಸೈಸೇ ಪ್ರಮುಖವಾಗಿರ್ತಕ್ಕಂಥದ್ದು. ಥಿಂಕಿಂಗ್ ಪವರ್ ಜಾಸ್ತಿ ಇರುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ. ವಯಸ್ಸಾದಾಗ ನಮಗೆ ಬರ್ತಕ್ಕಂಥ ರೋಗಗಳನ್ನು ಎದುರಿಸೋಕ್ಕೆ ಒಂದು ಅಭ್ಯಾಸ. ಹೇಗೆ ನಾವು ವಾರ್ಗೆ ಹೋಗ್ತೀವೋ, ಮುಂಚೆನೇ ನಾವು ಪ್ರಾಕ್ಟೀಸ್ ಮಾಡ್ತೀವೋ, ಆಮೇಲೆ ವಾರ್ನ ಈಸಿಯಾಗಿ ಹೊಡಿತಕ್ಕಂಥದ್ದು ಇರುತ್ತೋ ಆ ರೀತಿ. ಇಲ್ಲ ಅಂದರೆ ಏನು ಮಾಡ್ತೀವಿ, ಯಾವಾಗ ದಪ್ಪ ಆಗ್ತೀವಿ, ಯಾವಾಗೆಲ್ಲ ಬರುತ್ತೆ, ಡಾಕ್ಟರ್ ಹೇಳ್ತಾರೆ ಇವಾಗ ಎಕ್ಸಸೈಸ್ ಮಾಡ್ಬೇಕು, ನೀವು ಸ್ವಲ್ಪ ಎಕ್ಸಸೈಸ್ ಮಾಡಬೇಕು, ಫಸ್ಟಿಂದ ಮಾಡೇ ಇಲ್ಲ ದೇಹ, ಇವತ್ತು ಹೋಗಿ ಮಾಡಬೇಕು. ಅದ್ರ ಬದಲು ಭಾಳ ಸುಲಭವಾಗಿರ್ತಕ್ಕಂಥದ್ದು. ಯಾಕಂದರೆ ತುಂಬ ಜನಕ್ಕೆ ಈ ದೇಹನ ಎತ್ತಿಡಬೇಕು ಅಂದರೆ ಆಲಸ್ಯ ಜಾಸ್ತಿ. ಬೆಸ್ಟ್ ಇಷ್ಟು ಉಪವಾಸ, ಫಾಸ್ಟಿಂಗು ಒಂದು ರೀತಿ ಒಂದು 3-4 ಡೇಸ್ದು ಈಕ್ವಲೆಂಟ್ ಟು ಎಕ್ಸರ್ಸೈಸ್. ಸೊ ತಿಂಗಳಲ್ಲಿ 2 ಉಪವಾಸ ಮಾಡಿದ್ರೆ 1 ವಾರ ನೀವು ಎಕ್ಸಸೈಸ್ ಮಾಡ್ದಂಗಿರುತ್ತೆ, ತಿಂಗಳಲ್ಲಿ 1 ವಾರ ಎಕ್ಸಸೈಸ್ ಮಾಡ್ದಂಗಿರುತ್ತೆ. ದಟ್ ಈಸ್ ದಿ ಪವರ್ ಆಫ್ ಫಾಸ್ಟಿಂಗ್ ಮಾಡಿ. ಫಾಸ್ಟಿಂಗ್ ಅಂದರೆ ಯಾವ ಥರ, ಇವನ್ ಬರೀ ನೀರು ಕುಡ್ಕೊಂಡೇ ಫಾಸ್ಟಿಂಗ್ ಮಾಡ್ತಕ್ಕಂಥದ್ದು ಒಂದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ನಿರ್ಜಲ ಉಪವಾಸ ಅದೆಲ್ಲ ಬೇಡ, ಅದು ಆಸ್ಟಿಲಿಟಿ ಸೈಡ್ಗೆ ಹೋಗುತ್ತೆ. ಬರೀ ನೀರು ಅಷ್ಟೇ, ಇನ್ನೇನು ಇಲ್ಲ. ವಾಟರ್ ಮಾಲಿಕ್ಯೂಲ್ ಹೋಗಬೇಕು ದೇಹಕ್ಕೆ, ಯಾಕಂದರೆ ಅಸಿಡಿಟಿ ಮತ್ತು ಅದು ಎನ್ಸೈಮ್ಸ್ ಎಲ್ಲ ರಿಯಾಕ್ಟ್ ಆಗ್ತಾ ಇರುತ್ತೆ. ಅದು ಕರಗಕ್ಕೆ ಜಸ್ಟ್ ವಾಟರ್ ಫಾಸ್ಟಿಂಗ್ ಬೆಸ್ಟ್. ಏನು ತಿನ್ನಬಾರ್ದು ಬೆಳಗಿನ ಸಾಯಂಕಾಲ. ಅದು ಎಸ್ಪೆಷಲಿ ಬೆಳಿಗ್ಗೆ ಸೂರ್ಯ ಉದಯದಿಂದ ಸೂರ್ಯಾಸ್ತ, ಇದು ವೈಬ್ರೇಷನ್ ಸ್ಟ್ರಾಂಗ್ ಇರುತ್ತೆ ಬೆಳಕಿದ್ದಾಗ. 7 ಗಂಟೆ 6 ಗಂಟೆ 6:30 ಆದಮೇಲೆ ಯು ಹ್ಯಾವ್ ಟು ಸ್ಲೋಲಿ ಬ್ರೇಕ್ ದಿ ಫಾಸ್ಟ್. ಸಡನ್ನಾಗಿ ಹೋಗ್ಬಿಟ್ಟು ಇಷ್ಟು ತಿನ್ಬಿಡೋದಲ್ಲ, ನೆಗೆಟಿವ್ ಎಫೆಕ್ಟ್ ಆಗುತ್ತೆ, ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಸ್ವಲ್ಪೇ ಆಹಾರ, ಒಂದು ಸಣ್ಣ ಬಟ್ಲಷ್ಟು, ಸ್ಲೋ ಡೈಜೆಷನ್, ಮತ್ತು ನಾಳೆ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೇಕು, ಆಮೇಲೆ ಹೆಂಗೆ ಬೇಕಾದ್ರೆ ತಿನ್ಬೋದು. ಸೊ ಇದು ಒಂದು ನಿಯಮ ಮಾಡಿದ್ದಾರೆ. ಏಕಾದಶಿ ಅನ್ನೋದು ನಮ್ಮ ಆರೋಗ್ಯಕ್ಕೆ ಮಾತ್ರ, ಯಾವುದೇ ಒಂದು ಪೂಜೆ ಪುನಸ್ಕಾರಗಂತೂ ಅಲ್ವೇ ಅಲ್ಲ. ಇವತ್ತು ನನಗೆ ಏಕಾದಶಿ, ನಾನೇನು ತಿನ್ನಲ್ಲ ಅಂದರೆ ನನ್ನ ಬಾಡಿನ ನಾನು ಚೆನ್ನಾಗಿ ಇಟ್ಕೊಳ್ತಾ ಇದ್ದೀನಿ ಅನ್ನೋ ಲೆಕ್ಕಾಚಾರ ಮಾತ್ರ ಏಕಾದಶಿ. ಸೊ ಸಾಯನಿ ಏಕಾದಶಿ ಅಂದರೆ ಮೊದಲ ಏಕಾದಶಿ ಅಂತ ಇದನ್ನು ತಗೊಳ್ತಾರೆ ಇಂಪಾರ್ಟೆಂಟ್ ಆಗಿ. ಪದ್ಮ ಏಕಾದಶಿ ಅಂತ ಕರೀತಾರೆ. ಆಷಾಢ ಮಾಸ, ಚತುರ್ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮಾಸಗಳು. ಇಂಥ ಟೈಮಲ್ಲಿ ಹೆಚ್ಚು ದೇವ ಕಾರ್ಯಗಳನ್ನ ನಾವು ಮಾಡ್ತಕ್ಕಂಥದ್ದು. ಇಂಥ ಮಾಸದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರೆ ನಮಗೆ ಅಭಿವೃದ್ಧಿ ಜಾಸ್ತಿ. ಅಭಿವೃದ್ಧಿ ಅಂದರೆ ಏನು, ದುಡ್ಡು ಕಾಸು ಅಲ್ಲ, ಆರೋಗ್ಯದ ಅಭಿವೃದ್ಧಿ ಜಾಸ್ತಿ, ಮೈಂಡ್ ಅಭಿವೃದ್ಧಿ ಜಾಸ್ತಿ, ಆತ್ಮದ ಅಭಿವೃದ್ಧಿ ಜಾಸ್ತಿ. ಸೊ ಇಷ್ಟು ವಿಚಾರ ನಾವೆಲ್ಲ ಮಾಡೋಣ. ಕಾಳುಗಳನ್ನ ತಿಳ್ಬಾರ್ದು, ಯಾಕಂದ್ರೆ ಕಾಳುಗಳಲ್ಲಿ ಹೆಚ್ಚು ಶಕ್ತಿ ಬಲಶಾಲಿ ಇರ್ತಕ್ಕಂಥದ್ದು. ಅದನ್ನ ಹೋಗಿ ಹೊಡೆದಾಡಕ್ಕೆ ಕೆಲವು ಸೆಲ್ಸ್ ಹೋಗುತ್ತೆ. ಕೆಟ್ಟದನ್ನ ಹೊಡೆದಾಕೋದಕ್ಕೆ 1 ದಿವಸ ನಮಗೆ ಕೊಟ್ಟಿದೆ. ಕೆಟ್ಟ ಜೊತೆ ಫೈಟ್ ಮಾಡಿ ಅದನ್ನ ಟಾಕ್ಸಿನ್ಸ್ ಎಲ್ಲ ಆಚೆ ಆಗಕ್ಕೆ 1 ದಿವಸ, ಅದೇ ಏಕಾದಶಿ. ಉಪವಾಸ ಮಾಡಿದಾಗ ಆ ಸೆಲ್ಸ್ ಎಲ್ಲ ಹೋಗಿ ಬ್ಯಾಡ್ ಸೆಲ್ಸ್ ಜೊತೆ ಫೈಟ್ ಮಾಡುತ್ತೆ. ಆಹಾರ ಸಿಗಬೇಕು ಅಂತ ಅದನ್ನ ತಿನ್ನಕ್ಕೆ ಹೋಗುತ್ತೆ. ಅದೇನೋ ಒಂದು ಒಳಗಡೆ ಏನೋ ಒಂದು ರಿಯಾಕ್ಷನ್ ನಾನು ಹೇಳ್ತಕ್ಕಂಥದ್ದು. ಟಾಕ್ಸಿನ್ಸ್ ಜಾಸ್ತಿ ರಿಮೂವ್ ಮಾಡುತ್ತೆ ಆ ದಿವಸ. ಟಾಕ್ಸಿನ್ಸ್ ರಿಮೂವ್ ಮಾಡಿದಾಗ ಫ್ರೆಶ್ನೆಸ್ ಇರುತ್ತೆ ಬಾಡಿಲಿ. ಆವಾಗ ನಾವು ಆಹಾರ ತಗೊಂಡಾಗ ಸ್ವಲ್ಪ ಇರ್ತಕ್ಕಂಥ ಗುಡ್ ಸೆಲ್ಸು ಮೋರ್ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಸೈನಿಕರು ಜಾಸ್ತಿ ಆಗ್ತಾರೆ. ಇನ್ನೇನಿಲ್ಲ, ಈ ಸೆಲ್ಸ್ ಅಂದರೆ ಒಳ್ಳೆ ಸೈನಿಕರು, ಕೆಟ್ಟ ಸೈನಿಕರು. ನಾವು ಉಪವಾಸ ಮಾಡಿದಾಗ ಏನಾಗುತ್ತೆ, ಈ ಒಳ್ಳೆ ಸೈನಿಕರು ಇವನ್ ತಿನ್ನಕ್ಕೆ ಹೋಗ್ತಾರೆ, ಕೆಟ್ಟವ್ರನ್ನ ತಿನ್ನಕ್ಕೆ ಹೋಗ್ತಾರೆ, ಅದನ್ನ ಕಮ್ಮಿ ಮಾಡಕ್ಕೆ ಹೋಗ್ತಾರೆ. ಈ ಆಹಾರ ಹಾಕ್ಬಿಟ್ರೆ ಒಳ್ಳೆಯವರೆಲ್ಲ ಅಲ್ಲೇ ಹೋಗ್ತಾರೆ, ಇವರು ಅಲ್ಲೇ ಹೋಗ್ತಾರೆ, ಇಬ್ರು ಡೆವಲಪ್ ಆಗ್ತಾರೆ ಒಂದು ರೀತಿ. ಸೊ ಉಪವಾಸ ಹಾಕ್ಬಿಟ್ರೆ ಇವರಿಬ್ಬರೇ ಫೈಟಿಂಗ್ ಮಾಡಿ, ಸೊ ಯೂಶಲಿ ಇಮ್ಯುನಿಟಿ ಬಿಲ್ಡಪ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಏಕಾದಶಿ ಮಾಡ್ಕೊಳ್ಳಿ. ಕರೆಗಳು ನೋಡೋಣ. ಹಾಗೆ ಆಗಸ್ಟ್ 1ನೇ ತಾರೀಕು ನಮ್ಮ ಇಂಗ್ಲೀಷಲ್ಲಿ ನಮ್ಮ ಕ್ಲಾಸಸ್ ಇರುತ್ತೆ. ಯಾರಿಗೆ ನಮಗೆ ಆಸಕ್ತಿ ಇರುತ್ತೆ ಜ್ಯೋತಿಷದಲ್ಲಿ ಖಂಡಿತ ಬಂದು ಜಾಯ್ನ್ ಆಗಿ. ಅದೇ ರೀತಿ ಕನ್ನಡದಲ್ಲಿ 86ನೇ ಬ್ಯಾಚ್ ನಾವು ಆಗಸ್ಟ್ 16ಕ್ಕೆ ಶುರು ಮಾಡ್ತಾ ಇದ್ದೀವಿ. ಕುಟುಂಬ ಸಮೇತ ಕಲೀರಿ, ಅಂತ ಏನೂ ಕಷ್ಟ ಇಲ್ಲ, ತುಂಬ ಸುಲಭವಾಗಿರ್ತಕ್ಕಂಥದ್ದು. ನಮ್ಮ ಜೀವನನ ಹೇಗೆ ನಾವು ಮುಂದೆ ಸಾಗಿಸ್ಬೇಕು ಅನ್ನೋಕ್ಕೆ ಒಂದೊಳ್ಳೆ ಮಾರ್ಗೋಪಾಯವಾಗಿರ್ತಕ್ಕಂಥದ್ದು ನಕ್ಷತ್ರ ನಾಡಿ. ಕಲೀರಿ. ಹಣೆ ಬರನ ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ, ಯಾವ ರೀತಿನೂ ಸಾಧ್ಯ ಇಲ್ಲ ಹಣೆ ಬರನ ಬದಲಾಯಿಸಕ್ಕೆ. ಯಾವ ರೀತಿ ಇದೆ ಆಲ್ಟರ್ ಮಾಡ್ಕೋಬೋದಷ್ಟೇ, ಲೈಟ್ ಆಲ್ಟ್ರು. ಕಲ್ಲು ಗಿಲ್ಲು ಮುಳ್ಳು ಸಿಗ್ತಕ್ಕಂಥ ದಾರಿಲಿ ಸ್ವಲ್ಪ ಹವಾಯಿ ಚಪ್ಪಲಿ ಅಷ್ಟೇ. ಇನ್ನೊಂದು ಚೂರು ಜಾಸ್ತಿ ಮಾಡಿದ್ರೆ ಒಂದು ಶೂಸ್ ಬರ್ಬೋದಷ್ಟೇ, ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಒಂದು ಹವಾಯಿ ಚಪ್ಪಲಿ ಸಿಗುತ್ತೆ, ಇನ್ನೊಂದು ಸ್ವಲ್ಪ ಶೂಸ್ ಸಿಗುತ್ತೆ. ದಾರಿ ಮಾತ್ರ ಅದೇ ಇರ್ತಕ್ಕಂಥದ್ದು, ಆ ಕಂಡೀಷನ್ಸ್ ಅದೇ ಇರ್ತಕ್ಕಂಥದ್ದು ತೋರಿಸುತ್ತೆ. ಅಸ್ಟ್ರಾಲಜಿ ಈಸ್ ನಾಟ್ ಜಸ್ಟ್ ಲೈಕ್ ಚೇಂಜಿಂಗ್ ದಿ ಫೇಟ್. ಇಟ್ ಈಸ್ ಓನ್ಲಿ ತಾತ್ಕಾಲಿಕವಾಗಿ ಒಂದು ಸಾಂತ್ವನ ಕೊಡ್ತಕ್ಕಂಥದ್ದು ಬರ್ತಕ್ಕಂಥದ್ದು. ಒಂದು ಸಣ್ಣ ಬ್ರೇಕ್ ಆದಮೇಲೆ ಮತ್ತೆ ವಾಪಸ್ ಬರೋಣ.
ಕಾಲ್ ತಗೋಣ. ನಮಸ್ಕಾರ. 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 ಹಲೋ, ನಮಸ್ತೆ ಗುರುಜಿ. ನೀವು ಮಾತಾಡ್ಬೇಕಲ್ಲಮ್ಮ, ಎಷ್ಟು ಸತಿ ನಮಸ್ಕಾರ ಹೇಳೋದು? ಕೇಳಿಸ್ತಿಲ್ಲ ಸರ್. ಏನ್ ಕೇಳಿಸ್ತಾ ಇಲ್ಲ? ನಾವು ಅವಳಿಂದ 5 ಸತಿ ಹೇಳ್ತಾ ಇದ್ದೀನಿ. ಹೇಳಿ. ಈ ವಾಯ್ಸ್ ಕೇಳಿಸ್ತೆ. ನಮ್ಮ ಮಗನ ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕು? ಟಿವಿ ಮಗನ ಬಗ್ಗೆ ಕೇಳಬೇಕಿತ್ತು. ಏನ್ ಕೇಳ್ಬೇಕು ಹೇಳಿ. ಅವನು 2020 ಸೆಪ್ಟೆಂಬರ್ ಇಂಜಿನಿಯರ್ ಮುಗೀತು. ಕೆಲಸದ ಬಗ್ಗೆ ಕೇಳಬೇಕಿತ್ತು. ಓಕೆ, ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. 3/12/98. 3/12/98. ಸಮಯ 10:10 ಗುರುವಾರ. 10:10 ರಾತ್ರಿ. ಓಕೆ, 10:10. ಹುಟ್ಟಿ ದೂರ ಯಾವ್ದಮ್ಮ? ಉಡುಪಿ. ಈಗ ಇಂಜಿನಿಯರಿಂಗ್ ಮುಗಿಸಿದಾರಾ? ಹೌದು, ಮುಗಿಸಿದ್ದಾರೆ ಸರ್. ಏನ್ ಕೆಲಸ ಹುಡುಕ್ತಾ ಇದಾರೆ? ನನ್ನ ಸಣ್ಣದೊಂದು ಮಾಡ್ತಾ ಇದ್ದಾನೆ. ಮತ್ತೆ ಇಂಜಿನಿಯರಿಂಗ್ ಅದಕ್ಕ ಕೆಲಸ ಸಿಕ್ಕಿಲ್ಲ ಇನ್ನು. ಅಂದ್ರೆ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಇದ್ರಲ್ಲಿ ಮಾಡ್ತಾ ಇದಾರೆ? ಬೇರೆ ಒಂದ್ ಸ್ವಲ್ಪ ಸಣ್ಣ ಕೆಲಸ ಮಾಡ್ತಾ ಇದ್ದಾನೆ. ಯಾವ್ದು ಇಂಜಿನಿಯರಿಂಗ್ ಯಾವ ಲೈನ್ ತಗೊಂಡಿದ್ರು? ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ರಾಹು ದಶಾ ಕೇತು. ರಾಹು ದಶಾ ಈಗ ಸದ್ಯಕ್ಕೆ ಶುಕ್ರ. ರಾಹು 2, 3, 6, 8, 9 ಚೆನ್ನಾಗಿದೆ. ರಾಹುನಲ್ಲಿ ಶುಕ್ರ ನೋಡೋಣ ಹೇಗಿದೆ ಅಂತ. 4, 5, 4, 12, 2, 9, 5 ಪರವಾಗಿಲ್ಲ. ಶುಕ್ರನ ಕಾಂಬಿನೇಷನ್ 4, 1 ಹೆಚ್ಚಾಗಿ ದುಡ್ಡು ಕೊಡಲ್ಲ. ಸ್ವಲ್ಪ ಮಟ್ಟಿಗೆ ಕಾಂಬಿನೇಷನಲ್ಲಿ ಒಂದು ಚೇಂಜ್ ಆಫ್ ಜಾಬ್ ನೋಡೋಣ. ಯಾವ ಗ್ರಹದಲ್ಲಿ 5, 9 ಕಾಂಬಿನೇಷನ್ ಇದೆ? ಬುಧನಲ್ಲಿ 5, 9, ಹಾಗೆ ರಾಹುನಲ್ಲಿ 5, 9. ರಾಹು ಭಕ್ತಿ ಬಂದಾಗ ಹೊಸ ಕೆಲಸ. 2022 ಏಪ್ರಿಲ್ ಸೆಪ್ಟೆಂಬರ್ಗೆ ಒಂದು ಹೊಸ ಕೆಲಸ ಸಿಗುತ್ತೆ. ಅದು ಸ್ವಲ್ಪ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸುತ್ತೆ. ಅಲ್ಲಿ ಅವ್ರಿಗೆ ಒಂದು ಮಟ್ಟಿಗೆ ಏಳಿಗೆಯನ್ನು ತೋರಿಸುತ್ತೆ. 2 ಮುಖದ ರುದ್ರಾಕ್ಷಿ ಹಾಕಿಸಿ ಲಾಭ ಹೆಚ್ಚಾಗುತ್ತೆ. ಹಾಗೆ ಒಳ್ಳೆ ಕೆಲಸ ಸಿಗಬೇಕು ಅಂತಂದಾಗ ಒಂದು ಬಲಗೈಗೆ ಒಂದು 2, 3 ಕೆಂಪು ಕಲರ್ದು ದಾರ ಕಟ್ಕೊಳ್ಳಿ. ಆಮೇಲೆ ವಿಶೇಷವಾಗಿ ಒಂದು ಹವಳನ ಧರಿಸಿದ್ರೆ ಒಳ್ಳೇದು. 2, 5, 10. ಓಕೆ, ಹವಳನ ಧರಿಸಿದ್ರೆ ಒಳ್ಳೇದಾಗ್ಲಮ್ಮ. ಸಿಗುತ್ತೆ ನೆಕ್ಸ್ಟ್ ಇಯರ್ ಏಪ್ರಿಲ್ ಆದ್ಮೇಲೆ ಚೆನ್ನಾಗತ್ತೆ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ. 12/7/99. 12/7/99. ಸಮಯ, ಪ್ಲೇಸ್? 8:55 PM ಮೈಸೂರು. ಎಷ್ಟು? ಕೃತಿಕ್. 8:55 PM ಮೈಸೂರು. ಪ್ರಶ್ನೆ ಏನಮ್ಮ? ಅವಳು BE ಫೈನಲ್ ಇಯರ್ ಗುರುಜಿ. ಅವಳು ಸಾಫ್ಟ್ವೇರ್ ಕಡೆ ಹೋಗ್ಬೇಕಾ, ಯಾವ ಕಡೆ ಹೋಗ್ಬೇಕಾ? ಅವಳಿಗೆ ಸ್ವಲ್ಪ ಈ BE ಫೈನಲ್ ಅಂತಂದ್ರೆ ಏನ್ ಮಾಡ್ಕೊಂಡಿದ್ದಾರೆ? ಮೆಕ್ಯಾನಿಕಲ್ ಮಾಡಿದಾರಾ, ಸಿವಿಲ್ ಮಾಡಿದಾರಾ? CSS ಕಂಪ್ಯೂಟರ್ ಸೈನ್ಸ್ ತಾನೇ? ಕಂಪ್ಯೂಟರ್ ಸೈನ್ಸ್ ಕಡೆನೆ ಹೋಗ್ಬೇಕು. ಏನಕ್ಕೆ ಇದು ಮೈಂಡ್ ಚೇಂಜ್? ಅವಳಿಗೆ ಒಂದು ಕಂಪ್ನಿ ಸಿಕ್ಕಿತ್ತು, ಮಧ್ಯ ಬಿಟ್ಬಿಟ್ಲು. 3 ಮಂತ್ಸ್ ಮಾಡಿ 2 ಮಂತ್ಸ್ ಮಾಡಿ. ಶನಿ 1, 3, 4, 7, 2, 3, 11, 12. ಕೇತು 1, 3, 5. ಕೇತುವಿನ ಕಾಂಬಿನೇಷನ್ 5, 12. ಆಮೇಲೆ ಶುಕ್ರ 12, 6. ಸಾಫ್ಟ್ವೇರ್ ಸೈಡೇ ಹೋಗ್ಬೇಕು. ಕೇಳಿಸ್ತಾ? ಕೆಲಸ ಚೆನ್ನಾಗಿ ಸಿಗಬೇಕು ಅಂದ್ರೆ 4 ಮುಖದ ರುದ್ರಾಕ್ಷಿ ಹಾಕಿ. 4 ಮುಖದ ರುದ್ರಾಕ್ಷಿ 4, 6. 4 ಮುಖದ ಬೇಡ, 8 ಮುಖದ ರುದ್ರಾಕ್ಷಿ ಹಾಕಿ. ಅರ್ಥ ಆಯ್ತಾ? ಕೇಳಿಸ್ತಾ? ಮುಂದೆ ಎಜುಕೇಶನ್ ಏನಾನು ಇದೆಯಾ ಅವಳದು? ಬೇರೆ ಊರಿಗೆ ನಾವು ಹೋಗ್ಬೇಕು ಅಂತಿದಾರಾ? ಏನು ಇಲ್ಲ, ಅವಳಿಗೆ ಇಲ್ಲ ಇರಕ್ಕೆ ಇಷ್ಟ. ಶನಿ ಕಾಂಬಿನೇಷನ್ ಅಬ್ರಾಡ್ ತೋರಿಸ್ತಾ ಇದೆ, ಅದಕ್ಕೆ ಕೇಳಿದೆ. 3, 9, 12 ಕಾಂಬಿನೇಷನ್ ಇದೆ. ಬೇರೆ ಕಂಟ್ರಿ ಹೋಗ್ಬೋದೇನೋ? ಸದ್ಯಕ್ಕೆ ಮೈಂಡ್ ಇಲ್ಲೇ ಇದೆ. ಮೈಂಡ್ ಇಲ್ಲೇ ಇದೆಯಾ? ದೇಹನೂ ಇಲ್ಲೇ ಇದೆ ತಾನೇ? ದೇಹ ಮೈಂಡ್ ಎಲ್ಲ ಇಲ್ಲೇ ಇದೆ. ಓಕೆ, ಸದ್ಯಕ್ಕೆ ಇವರು ಇದೇ ಕಾಂಬಿನೇಷನ್ ಹೋಗ್ಬೇಕು. ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಅದೇನು ಅವ್ರು ಮಾಡಿರ್ತಕ್ಕಂಥ ಸಾಫ್ಟ್ವೇರ್ ಲೈನ್ ಅಲ್ಲೇ ಚೆನ್ನಾಗಿದೆ. 5ನೇ ಮನೆ 12ನೇ ಮನೆ ಸ್ವಲ್ಪ ತೋರಿಸ್ತಾ ಇದೆ ಕೇತುನಲ್ಲಿ. ಹಾಗೆ ನಡೀತಾ ಇರತಕ್ಕಂಥ ದಶಾ ಶನಿಯ ಕಾಂಬಿನೇಷನ್ ಅನ್ನು ನಾವು ನೋಡಿದಾಗ 12, 9 ಕಾಂಬಿನೇಷನ್ ಹಿಟ್ ಆಗಿರ್ತಕ್ಕಂಥ ಕಾಂಬಿನೇಷನ್ 7 ಮತ್ತೆ 3. ಸೊ ಸಾಧ್ಯವಾದಷ್ಟು ಡೇಟಾ ಸೈನ್ಸ್, ಬಿಸ್ನೆಸ್ ಅನಾಲಿಸ್ಟ್ ಇನ್ನೂ ಒಳ್ಳೇದು. ಬಿಸ್ನೆಸ್ ಅನಾಲಿಸ್ಟ್ ಅಂತ ಬರುತ್ತೆ ಸಾಫ್ಟ್ವೇರ್ ಇದ್ರಲ್ಲಿ ಡೊಮೇನಲ್ಲೂ. ಅದನ್ನ ಟ್ರೈ ಮಾಡಕ್ಕೆ ಹೇಳಿ. ಆ ಒಂದು ವಿಚಾರದಲ್ಲಿ 7 ಕಾಂಬಿನೇಷನ್ ಬರ್ತಕ್ಕಂಥದ್ದು. ಇಲ್ಲ ಅಂದ್ರೆ ಫೈನಲಿ ಆಪ್ಷನ್ ನೆಟ್ವರ್ಕಿಂಗ್.
ಸಾಫ್ಟ್ವೇರ್ ನೆಟ್ವರ್ಕಿಂಗ್. ಇಷ್ಟು ಆಪ್ಷನ್ ಕೊಡೋಕೆ ಹೇಳಿ. ಒಳ್ಳೇದಾಗಲಿ. ನಮಸ್ಕಾರ. ನಕ್ಷತ್ರ ನಾಡಿ ಕಲೀರಿ, ಕಾಂಬಿನೇಷನ್ಸ್ ಗೊತ್ತಾಗುತ್ತೆ, ಇನ್ನೂ ಪ್ರಿಸೈಸ್ ಆಗಿ ನೋಡ್ಬೋದು. ನಾನು ಶಾರ್ಟಲ್ಲಿ ಹೇಳ್ತೀನಿ, ಇನ್ನು ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದಾಗ ಇನ್ನೂ ಕರೆಕ್ಟ್ ಯಾವ ಲೈನಲ್ಲಿ ಹೋದಾಗ ಹೆಚ್ಚು ಸ್ಯಾಲ್ರಿ ಬರುತ್ತೆ, ಯಾವ ಲೈನಲ್ಲಿ ಹೋದಾಗ ನಮಗೆ ಮುಂದೆ ಅನುಕೂಲ ಆಗುತ್ತೆ, ಮುಂದಿನ ದಶಾ ಕಾಂಬಿನೇಷನ್ ಈಗ ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಮ್ಯಾಚ್ ಆಗುತ್ತಾ, ಪ್ರತಿಯೊಂದು ನಕ್ಷತ್ರ ನಾಡಿ ಕಲಿತಾಗ ಬಹಳ ಈಸಿ. ಹೆಚ್ಚು ಇನ್ವೆಸ್ಟ್ಮೆಂಟ್ ನಾವು ಈ ಎಜುಕೇಷನ್ಗೆ ಹಾಕಿರ್ತೀವಿ, ಬಿಇಗೆ ಮತ್ತು BSc BComಗೆಲ್ಲ. ಇದು ನಕ್ಷತ್ರ ನಾಡಿಗೆ ಒಂದು 10 ಸತಿ ಯೋಚನೆ ಮಾಡ್ತೀವಿ, ಜೀವನದ್ದೇ ಹೇಳ್ಕೊಟ್ಬಿಡುತ್ತೆ ಹಿಂಗೆ ಹೋಗ್ಬೇಕು ಲೈನು ಅಂತ. ಅದಕ್ಕೆ 10 ಸತಿ ಯೋಚನೆ ಮಾಡ್ತೀವಿ ಅಲ್ವಾ? ಯೋಚನೆ ಮಾಡಿ ಕಾಲರ್ ಮಾಡಿದವರು ಎಲ್ಲರಿಗೂ ಹೇಳ್ತಾ ಇರೋದು. ಮುಂದಿನ ಕರೆಗೆ ಹೋಗೋಣ. ಹಲೋ, ಇವತ್ತೊಂದು ಕೇಳಿದ್ರೆ ಆಮೇಲೆ ಮದುವೆದ್ ಬರುತ್ತೆ, ಆಮೇಲೆ ಗಂಡ ಯಾವ ತರ ಕಾಂಬಿನೇಷನ್ ಹೇಳಿ ಮೇಡಮ್. ಹಲೋ ನಮಸ್ತೆ ಸರ್. ಹೇಳಿ ಸರ್, ಅಣ್ಣನ ಬಗ್ಗೆ ಕೇಳಬೇಕಿತ್ತು ಸರ್. ನಿಮ್ ಬಗ್ಗೆ ಕೇಳ್ಬೇಕು ಸರ್. ಅಣ್ಣನ ಬಗ್ಗೆ ಕನ್ಸಲ್ಟೇಷನ್ ತಗೊಂಡಿದೀವಿ, ಬಟ್ ಕಾಲ್ ಇವತ್ತು ಸಿಕ್ತು ಸರ್. ಬಹಳ ದಿನದಿಂದ ಟ್ರೈ ಮಾಡ್ತಿದ್ವಿ. ಈಗ ಆಲ್ರೆಡಿ ಕನ್ಸಲ್ಟೇಷನ್ ನಿಮ್ ಅಣ್ಣನ್ ಕೇಳ್ತಾ ಇದ್ದೀರಾ? ಕನ್ಸಲ್ಟೇಷನ್ ಪೇ ಮಾಡಿದೀವಿ ಸರ್, ಬಟ್ 15 days ಆದ್ರೆ ನಮಗೆ ಟೈಮ್ ಬಹಳ ಆಗುತ್ತೆ ಸರ್. ನಾವು ಅಷ್ಟೊಂದು ಫ್ರೀ ಇಲ್ಲ ಮೇಡಮ್, ಖಾಲಿ ಕೂತಿಲ್ಲ. ಅಲ್ಲ ಸರ್, ಗೊತ್ತಾಯ್ತು ಸರ್. ಹೆವಿ ಕಾಲ್ಸ್ ಇದೆ, ದಿನಕ್ಕೆ ಅಷ್ಟೊಂದು ಕಾಲ್ಸ್ ತಗೊಳಕ್ ಆಗಲ್ಲ ನನ್ನ ಕೈಲಿ. ಒಬ್ಬೊಬ್ರ ಹತ್ರ 20 ನಿಮಿಷ ಮಾತಾಡ್ತೀನಿ ನಾನು. ಹಂಗಾಗಿ ಫೋನಿಗೆ ಬಹಳ ಒಂದೇ ಒಬ್ಬರದೇ ಜಾತಕ 20 ನಿಮಿಷ ಮಿನಿಮಮ್ ಫೋನಲ್ಲಿ ಮಾತಾಡೋದು. 20 ನಿಮಿಷ ಅಂತಂದ್ರೆ ಡೈಲಿ ಎಷ್ಟು ಮಾತಾಡಕ್ ನನ್ನ ಕೈಲಿ? ಒಬ್ಬನೇ ಇರೋದು, ಗಂಟ್ಲು ಒಂದೇ, ನಾಲ್ಗೆ ಒಂದೇ. 15 ದಿವಸ ಅಂದ್ರೆ ನಾವ್ ಏನ್ ಮಾಡೋದು? ಎಲ್ಲರಿಗೂ ಬೇಕು ಅರ್ಜೆಂಟ್. ಅದಕ್ಕೆ ನಾವು ಕ್ಲಾಸ್ ಕಲ್ತ್ಕೊಳ್ಳಿ ಅಂತ ನಾವು ಹೇಳೋದು. ಅಲ್ಲಿ ಕಲ್ತ್ಕೊಂಡ್ರೆ ಫುಲ್ ಡೀಟೇಲ್ ಆಗಿ ನೀವು ನಿಮ್ದು ನೋಡ್ಕೋಬಹುದು, ನಿಮ್ ಫ್ಯಾಮಿಲಿ ನೋಡ್ಕೋಬಹುದು ಅಂತ. ಅದಕ್ಕೆ ನಾನು ಒತ್ತು ಕೊಡ್ತೀನಿ. ನಾವು ಕನ್ಸಲ್ಟೇಷನ್ ಮಾಡಿ ಅದಕ್ಕೆ ಮಾಡೋಕೆ ನನ್ಗೆ ಇಷ್ಟನೇ ಇಲ್ಲ. ಆಯ್ತು ಹೇಳಿ. ಆಯ್ತು, ವೆಯ್ಟ್ ಬೇಗ ಮಾಡೋಣ, ಪ್ಲಾನ್ ಮಾಡೋಣ. ನಿಮ್ಮ ಹೆಸರೇನು? ಸುಷ್ಮಾ. ಏನಂತ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ? ಸುಷ್ಮಾ ಅಂತಾನೆ ರಿಜಿಸ್ಟರ್ ಆಗಿದೆ. ಸುಷ್ಮಾನಾ? ಸ್ವಲ್ಪ ವೇಟ್ ಮಾಡಿ, ಇನ್ನೊಂದು 3-4 days ಅಲ್ಲಿ ಅದು ಹುಡುಕಿ ನಾನು ಬೇಗ ಮಾಡ್ತೀನಿ. ಆಯ್ತಾ? ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ ಸರ್. 21/11/94. ಒಂದು ನಿಮಿಷ 21/11/94. ಓಕೆ. ಟೈಮ್ 9 ಗಂಟೆ ಬೆಳಗ್ಗೆ ಸರ್. ಹುಟ್ಟಿದೂರು? ಕೊಟ್ಟೂರು, ಬಳ್ಳಾರಿ ಡಿಸ್ಟ್ರಿಕ್ಟ್. ಕೊಟ್ಟೂರು ಕೂಡ್ಲಿಗಿ, ಬಳ್ಳಾರಿ ಡಿಸ್ಟ್ರಿಕ್ಟ್. ಆಯ್ತು. ಏನ್ ಕೇಳ್ಬೇಕಮ್ಮ? ಸರ್, ಬಿಸ್ನೆಸ್ ಮಾಡ್ತಿದ್ದಾನೆ ಸರ್ ಅವನು. ಅದು ಕೈ ಹಿಡಿದಿಲ್ಲ ಸರ್. ಬೇರೆ ಕಡೆ ಏನಾರ ಬೇರೆ ಊರಿಗೆ ಹೋಗ್ಬೇಕು ಅನ್ಕೊಂಡಿದ್ದಾನೆ. ಗುರುದಶ ನಡೀತಾ ಇದೆ 2023ವರೆಗೂ. ಶುಕ್ರ ಗುರುವಿನ ಕಾಂಬಿನೇಷನ್ 1-4-11, 1-4-11, 5-6-7, 8-10, 11-12. ಗುರುವಿನ ಕಾಂಬಿನೇಷನ್ ಮಾಡಬಹುದು. ಬಿಸ್ನೆಸ್ ಚೆನ್ನಾಗಿದೆ. ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ದಾನೆ ಸರ್, ಅದು ಕೈ ಹಿಡಿತಿಲ್ಲ ಸರ್. ಬಹಳ ಈಗ ಭುಕ್ತಿ ನೋಡೋಣ, ಅದು ಕೈ ಹಿಡಿದ ಕಾರಣ ಕೇತು ಮತ್ತೆ ಶುಕ್ರ ನೋಡೋಣ. ಕೇತು 5 ಇತ್ತು ಸ್ಟಾರ್ಟಿಂಗ್ ಅಲ್ಲಿ, 10-11. ಶುಕ್ರ 10-11 ಕಾಂಬಿನೇಷನ್ ಅಲ್ಲಿ ಕರೆಕ್ಟ್ ಆಗಿರೋ 9 ಗಂಟೆಗೆ ಹುಟ್ಟಿದಾರಲ್ಲ. ಎಲ್ಲೋ ನಂಗೆ ಟೈಮ್ ಏನೋ ಸಮಸ್ಯೆ ಅನಿಸ್ತದೆ. ಇಲ್ಲಿ ಏನು ಪ್ರಾಬ್ಲಮ್ ಬರ್ತಾ ಇಲ್ಲ. ನಂಗೊಂದ್ಸತಿ ಕರೆಕ್ಟಾಗಿ 9 ಗಂಟೆಗೆ ಹುಟ್ಟಿದಾರ ಡೌಟ್ ಆಗುತ್ತೆ. ಯಾಕಂದ್ರೆ ಒಂದು 5-10 ನಿಮಿಷ ಆಚೆ ಈಚೆ ಹಾಕಿದ್ರೆ ಇಲ್ಲಿ ನಂಬರ್ಸ್ ಚೇಂಜ್ ಆಗ್ಬಿಡುತ್ತೆ. ಕೇತುನಲ್ಲಿ ಸ್ವಲ್ಪ 5-8-12 ಕಾಂಬಿನೇಷನ್ ಇತ್ತು. 11 ಇದ್ರು ಕೂಡ 5-8-12 ಅಂತ ಏನು ಮನೆ ಮಠ ಮಾರ್ಕೊಳ್ಳೋಷ್ಟು ಲಾಸ್ ಏನಾಗಿಲ್ಲ ಬಿಡಿ, ಅದೇನು ತೊಂದರೆ ಇಲ್ಲ. ಕನ್ಸಲ್ಟೇಷನ್ ತಗೊಂಡಿರಲ್ಲ ಸರ್. ಏನ್ ಹೇಳಿ? ಆ ತರನೇ ಆಗಿರೋದು ಸರ್ ಪರಿಸ್ಥಿತಿ ಈಗ. ಬಟ್ ಇಲ್ಲಿ ಯಾರ್ದಾರು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದಾರಾ? ಇಲ್ಲ ಸರ್, ಓನ್ ಬಿಸ್ನೆಸ್ ಸರ್ ಒಂದು. ಒಬ್ಬರೇ ಮಾಡಿರೋದಾ? ಅಪ್ಪಾಜಿ ಅಣ್ಣ ಮಾಡ್ತಾರೆ ಸರ್. ಬಟ್ 2 ಹೋಟ್ಲ್ ಇದ್ವು ಸರ್, 3 ಹೋಟ್ಲ್ ಇದ್ವು, ಒಂದು ರೆಸ್ಟೋರೆಂಟ್ ಇತ್ತು. ಯಾರ ಹೆಸರಲ್ಲಿತ್ತು? ಅಣ್ಣನ ಹೆಸರಲ್ಲೇ ಇತ್ತು ಸರ್. ಎಲ್ಲ 3? ಅಲ್ಲ ಸರ್, ಬಾಡಿಗೆ ತಗೊಂಡ್ ಮಾಡ್ತೀವಲ್ಲ ಸರ್. ಅಲ್ಲ, ಈಗ ರಿಜಿಸ್ಟ್ರೇಷನ್ ಮಾಡೋ ಟೈಮ್ ಅಲ್ಲಿ ಎಲ್ಲಾನು ಇವರೇ ಮಾಡಿರೋದಾ? ಅಂದ್ರೆ ನಿಮ್ ತಂದೆದು ಯಾವ್ದು ಹೆಸರಿಲ್ಲ? ಒಂದು ಹೋಟ್ಲು ಅಪ್ಪಾಜಿ ಹೆಸರಲ್ಲಿದೆ ಸರ್, ಒಂದು ಹೋಟ್ಲು ಅಣ್ಣನ ಹೆಸರಲ್ಲಿದೆ ಸರ್. ಇನ್ನೊಂದು ಮೂರನೇದು ಕ್ಲೋಸ್ ಆಯ್ತು ಸರ್. ಅಣ್ಣನ ಹೆಸರೇ ಇತ್ತು. ರೆಸ್ಟೋರೆಂಟ್ ಅದು ಬಹಳ ಬಾಡಿಗೆ ಆದ್ರಿಂದ ನಾವೇ ಕ್ಲೋಸ್ ಮಾಡಿಸಿದ್ವಿ ಸರ್. ಲಾಭ ಚೆನ್ನಾಗಿದೆ, ಏನು ಟೆನ್ಷನ್ ತಗೋಬೇಡಿ. ಫಸ್ಟ್ ಕ್ಲಾಸ್ ಆಗಿ ಮತ್ತೆ ರಿಕವರ್ ಆಗುತ್ತೆ, ಗ್ಯಾರಂಟಿ. ಜಾತಕದಲ್ಲಿ ರಿಕವರಿ ಸ್ಟೇಜಸ್ ಇದೆ. ಒಂದು ನಿಮಿಷ. ಇದಕ್ಕಿಂತ ಮುಂಚೆ ಬಂದಿರತಕ್ಕಂಥದ್ದು ಕೇತು ಭುಕ್ತಿ ದಶಾದು ಟ್ರಾನ್ಸಿಟ್ ನೋಡ್ಬಿಡೋಣ. ಟ್ರಾನ್ಸಿಟ್ ಎಕ್ಸಲೆಂಟ್, ಟೈಮ್ ಚೆನ್ನಾಗಿದೆ. ಈಗ ಇನ್ನೊಂದು ಊರಲ್ಲಿ ಯಾವ್ದು ಮಾಡಬೇಕು ಅಂತಿದ್ದಾರೆ? ಯಾಕೆ ಕಟ್ ಆಗೋಯ್ತು? ಶನಿಯ ಒಂದು ತೊಗರಿ ಬೇಳೆ ದಾನ ಮಾಡಿ. ಪ್ರತಿ ಸಿಂಪಲ್ ನೋಡೋಕೆ ಅಷ್ಟು ದೊಡ್ಡ ಬಿಸ್ನೆಸ್ ನಾವು ಮಾಡ್ತೀವಿ, ಸಣ್ಣದ್ರಲ್ಲೇ ತುಂಬಾನೇ ಹೆಲ್ಪ್ ಆಗುತ್ತೆ. ತೊಗರಿ ಬೇಳೆ ದಾನ ಮಾಡಿ. ಕಾಂಬಿನೇಷನ್ 5-8-12 ಇದೆ. 5-8-12 ಮಂಗಳ ಒಂದೇ ಗ್ರಹ ಇವರಿಗೆ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದು. ಮಂಗಳ ಒಂದೇ. 5-8-12 ಕಾಂಬಿನೇಷನ್ ವೆರಿ ಬ್ಯಾಡ್ ಅದು.
ಅದೊಂದು ನೋಡ್ಕೊಂಬಿಟ್ರೆ ಸಾಕು. 11 ಜಾಸ್ತಿ ಇದೆ, 11 ಒಂದು ಗುರುನಲ್ಲಿಲ್ಲ. ವೆಲ್ತ್ ಕ್ರಿಯೇಷನ್ ಇಲ್ಲ. ಓಕೆ, ವೆಲ್ತ್ ಕ್ರಿಯೇಷನ್ ಇಲ್ಲ, ನಾಟ್ ಟು ವರಿ. ಅವರು ಮತ್ತೆ ಕಮ್ಬ್ಯಾಕ್ ಆಗ್ತಾರೆ, ಏನು ಟೆನ್ಷನ್ ಇಲ್ಲ. ಇದು ದಿಸ್ ಕಾಂಬಿನೇಷನ್ ಅವ್ರು ವಾಪಸ್ ಬರ್ತಾರೆ. ಈ ಥರ ಎಲ್ಲ ದೊಡ್ಡ ದೊಡ್ಡದು ಹೋಟ್ಲು ಅದು ಇದು 3-4 ಮಾಡೋದು ಶಕ್ತಿ ಕೊಡುತ್ತೆ. ಕೆಲವು ಟ್ರಾನ್ಸಿಟ್ ಅಲ್ಲಿ ಸ್ವಲ್ಪ ಸಮಸ್ಯೆ. ಕೇತುನಲ್ಲಿ 5-8-12 ಕಾಂಬಿನೇಷನ್ ಇತ್ತು, ಅದು ಸ್ವಲ್ಪ ಹೊಡೆತ ಕೊಟ್ಟಿದೆ 5-8-12. ಮತ್ತೆ ಇಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತೆ ಇಲ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ, ಇಲ್ಲಿ ಮತ್ತೆ ಹೊಡೆಸ್ಕೊಳುತ್ತೆ. 5-8-12 ಬಂದರೆ ಸ್ವಲ್ಪ ಹೊಡೆಸ್ಕೊಳುತ್ತೆ, ಬಟ್ ನಾಟ್ ಎ ವರಿ. ಬೇರೆ ಕಾಂಬಿನೇಷನ್ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ, ಬಟ್ ಆದರೆ ದಶಾ ಚೆನ್ನಾಗಿದೆ. ಮುಂದಿನ ದಶಾ ಶನಿ ಕೂಡ ಅದು ಅದ್ಭುತವಾಗಿದೆ, ಏನು ಟೆನ್ಷನ್ ಇಲ್ಲ. ನೀವು ಇದನ್ನ ನಕ್ಷತ್ರ ನಾಡಿ ಕಲೀರಿ, ನಿಮಗೆ ಕರೆಕ್ಟ್ ಟೈಮಲ್ಲಿ ಎಲ್ಲಿ ಹಾಕಬೇಕು. ಒಂದ್ಸತಿ ಏನಾಗುತ್ತೆ, ಸ್ಥಳದಲ್ಲೂ ನಾವು ಹಾಕಬೇಕು, ಇಂಥ ಸ್ಥಳದಲ್ಲಿ ನಮ್ಗೆ ವ್ಯಾಪಾರ ಆಗುತ್ತಾ, ಪ್ರಶ್ನೆಶಾಸ್ತ್ರ ಹಾಕೊಂಡು ಹೋಗ್ಬೋದು. ನಮ್ಮ ಟೈಮ್ ಚೆನ್ನಾಗಿದ್ರು ಕೂಡ ಕೆಲವೊಂದ್ಸತಿ ಆ ಜಾಗನೂ ನಮಗೆ ವೈಬ್ರೇಷನ್ ಮ್ಯಾಚ್ ಆಗೋಕ್ಕೆ ಪ್ರಶ್ನೆಶಾಸ್ತ್ರ ಹೆಲ್ಪ್ ಆಗುತ್ತೆ. ಅದೇ ಹೇಳೋದು, ಲಕ್ಷಗಟ್ಟಲೆ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ. ಅದು ಯಾಕೋ ನಕ್ಷತ್ರ ಕಲಿತು ನಿಮ್ಮ ಜೀವನ ನೋಡ್ಕೊಳ್ಳಿ ಅಂದರೆ ಮೋಸ್ಟ್ಲಿ ಗ್ರಹಗಳು ಪ್ರಮೋಟ್ ಮಾಡಲ್ಲ, ಗೊತ್ತಾಗಕ್ಕೆ ಬಿಡಲ್ಲ. ಗುರು ಕರಿತಾ ಇದೆ, ಒಂದು ಗುರುಗಳು ಕರಿತಾ ಇದ್ದಾರೆ, ಬನ್ನಿ ನಿಮ್ಮ ಜೀವನ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಗ್ರಹಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಯಾಕಂದ್ರೆ ಗ್ರಹಗಳು ಹೆಂಗ್ ಮಾಡ್ತವೆ ಅಂತ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ. ನಿಮಗದನ್ನ ಅರ್ಥ ಮಾಡಿಸಿದ್ರೆ ಈ ಟೈಮ ಯಾವ ಟೈಮ ಅದು ನೋಡ್ಕೊಂಡ್ಬಿಡ್ಬೋದು. ಚೆನ್ನಾಗಿದೆ, ಲೈಫ್ ಚೆನ್ನಾಗಿರುತ್ತೆ, ಏನು ಲಾಸ್ ಅದು ಇದು ಹೋಗಿದೆ ಅಂತಾರೆ, ಏನಿಲ್ಲ. ಕರೆಕ್ಟಾಗಿ ಒಳಗೋಗಿ ನೋಡಿದ್ರೆ ಅಲ್ಲೇನೂ ಇಲ್ಲ. ಕ್ಲೀನಾಗಿ ಒಂದು ಪ್ಲಾನಿಂಗ್ ಸೆಟ್ ರೈಟ್ ಮಾಡ್ಕೊಳ್ಳೋಕ್ಕೆ ಒಂದು ಐಡಿಯಾ ಅಂತ ಕೊಡುತ್ತೆ. ಓಕೆ, ಮುಂದಿನ ಕರೆ ನೋಡೋಣ. ನಮಸ್ತೆ. ನಮಸ್ತೆ ಸರ್, ಗುರುಜಿ ಹೇಳಿ ಸರ್. ನನ್ನ ಹೆಸರು ಲೋಕೇಶ್ ಅಂತ. ಹೇಳಿ. 17/8/76 ರಾತ್ರಿ 3:30 ಸರ್ ಹುಟ್ಟಿರೋದು. ರಾತ್ರಿ 3:30. ರಾತ್ರಿ 3:30 ಸರ್, ಬೆಳಗಿನ ಜಾವ 3:30 ಬರ್ತದ. ಅದೇ ಬೆಳಗಿನ ಜಾವ 17 ರಾತ್ರಿ ಸರ್. ಕತ್ಲೆ ಇದ್ರೆ ರಾತ್ರಿ, ಕರೆಕ್ಟ್. ಕತ್ಲೆ ಇದ್ರೆ ರಾತ್ರಿ ಅನ್ಬೇಕು ನಾವು. ರೈಟ್, ಓಕೆ, ಒಳ್ಳೇದಾಗ್ಲಿ ಸರ್. ಹೇಳಿ. ಮುಂದಿನ ಫ್ಯೂಚರ್ ಹೇಗಿದೆ ಅಂತಂದ್ರೆ. ಯಾವ ಊರಲ್ಲಿ ಹುಟ್ಟಿರೋದು? ಹರಿಹರ. ಅದನ್ನ ಹೇಳಿ. 3 ಹೇಳ್ಬೇಕು, ಎಲ್ಲ ಅರ್ಧ ನುಂಗ್ಬಿಡ್ತಾರೆ. ಏನ್ ಮುಂದಿನ ಫ್ಯೂಚರ್ ಏನ್ ಹೇಳ್ಬೇಕು ಸರ್? ಹೇಗಿದೆ ಅಂತ ಸರ್. ಹೇಗಿದೆ, ರಾಜಕೀಯದಲ್ಲಿ ಹೇಗಿದೆ, ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಪೊಲಿಟಿಕಲ್ ಹೇಗಿದೆ ಅಂತ ಹೇಳ್ಬೇಕಾ? ಒಂದು ಕ್ಲೀನ್ ಆಗಿ ಒಂದು ಕೇಳಿ. ಮುಂದಿನ ಫ್ಯೂಚರ್ ಅಂದ್ರೆ ನಾನು ಏನ್ ಹೇಳಿ? ಇವಾಗ ಮನೆ ಕಟ್ಟೋದು ಯೋಗ ಇದೆ ಸರ್, ಕೇಳ್ಬೇಕು ಸರ್. ಸಾಲ ಮಾಡಿದ್ರೆ ಸಾಲ ಜಲ್ದಿ ತೀರ್ಸಕ್ ಆಗಲ್ಲ ಸರ್, ಅದೇ ಅದನ್ನ ಕೇಳಿ ನೀಟಾಗಿ. ಒಂದು ಕ್ವಶನ್ ನೀಟಾಗಿ ಕೇಳಿದ್ರೆ ಆ ಏರಿಯಾನ ನೋಡ್ತೀನಿ, ಈಗ ಹೆಲ್ಪ್ ಆಗುತ್ತಾ ಹೆಲ್ಪ್ ಆಗಲ್ವಾ ಅಂತ. ರಾಹು ಮತ್ತೆ ಕೇತು ಇದೆ. 3ನೇ ಮನೆ, 5ನೇ ಮನೆ, 10ನೇ ಮನೆ, 12ನೇ ಮನೆ ಇಲ್ಲ, ಸಾಲ ಜಾಸ್ತಿ ಆಗ್ಬಿಡುತ್ತೆ. 3, 5, 10, 12 ರಾಹುನಲ್ಲಿ ನೋ. ಆಮೇಲೆ ರಾಹುವಿನ ಕಾಂಬಿನೇಷನ್ ಅಲ್ಲಿ 4 ಮತ್ತೆ 3 ಬಂದಿದೆ. ಲಾಸ್ಟ್ ಅಲ್ಲಿ 3 ಬಂದಿದೆ. ಮನೆ ನೀವು ಲೈಫ್ ಲಾಂಗ್ ನೀವು ರಾಹು ದಶೆ ಮುಗಿಯೋವರೆಗೂ ನೀವು ಸಾಲ ತೀರ್ಸಕ್ಕಾಗಲ್ಲ. ಆಮೇಲೆ 29ವರೆಗೂ. ಆಮೇಲೆ ಗುರು ಬರ್ತಾನೆ. ಗುರುವಿನ ಕಾಂಬಿನೇಷನ್ ಅಲ್ಲೂ ಕೂಡ 3 ಹಿಟ್ ಆಗಿದೆ. ಸ್ವಲ್ಪ ನೀವು ದುಡ್ಡೆಲ್ಲ ಕೂಡಿಟ್ಕೊಂಡೆ, ಲೇಟ್ ಆದ್ರೂ ಪರವಾಗಿಲ್ಲ, ದುಡ್ಡು ಕೂಡಿಟ್ಕೊಂಡೆ ನೀವು ಮನೆ ಕಟ್ಟಕ್ಕೆ ಕೈ ಹಾಕಿ. ಇಲ್ಲ ಅಂದ್ರೆ ಕಟ್ತೀರಾ, ಆಮೇಲೆ ಮಾರ್ತಕ್ಕಂಥ ಕಾಂಬಿನೇಷನ್ 3, 10, 11, 3, 5, 10, 12 ಹೋಗ್ಬಿಡುತ್ತೆ. ಅಥವಾ ಲಿಟಿಗೇಷನ್ಗೆ ಹಾಕೊಂಡ್ಬಿಡ್ತೀವಿ ಒಂದ್ಸತಿ ಹೋದಾಗ. ಇದು ಯಾವ ತರ ಆಡಿಸುತ್ತೆ. ಬಟ್ ಮನೆ ಯೋಗ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ಅದು ಜಾಸ್ತಿ ನಿಮಗೆ ಆಗ್ಬೇಕು ಅಂದ್ರೆ 8 ಮುಖದ ರುದ್ರಾಕ್ಷಿ ಹಾಕಿ. ಹಾಗೆ ಇಲ್ಲಿ ಏನು ಎಲ್ಲ 3 ಇದೆ. ಚಂದ್ರ ಮಂಗಳ 3, ಬುಧ 3, ಶುಕ್ರ 3. ಯಾವುದೊಂದು ಡೊನೇಟ್ ಮಾಡೋಕ್ಕೆ 3, 6, 11, 1, 3, 4, 3, 5, 12. ಮೊಸರನ್ನು ದಾನ ಮಾಡಿ ಪ್ರತಿ ಶುಕ್ರವಾರ. ಅಟ್ಲೀಸ್ಟ್ 1 ಇಯರ್ ನಿಮಗೆ ಮನೆಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಎಲ್ಲೂ ತ್ರಾಸಾಗ್ದಂಗೆ ನೋಡ್ಕೊಳ್ಳುತ್ತೆ. ಒಳ್ಳೇದಾಗ್ಲಿ. ಸೊ ಆಗಸ್ಟ್ 1ನೇ ತಾರೀಕು ನಮ್ಮ ಇಂಗ್ಲಿಷ್ ಕ್ಲಾಸಸ್ ಇದೆ, ಜಾಯ್ನ್ ಆಗಿ. ಯಾರಿಗೆ ನಿಮ್ಮ ಮಕ್ಕಳು ಸ್ವಲ್ಪ ನಾವು ಇಂಗ್ಲಿಷ್ ಇಂಪಾರ್ಟೆಂಟು ಅಂತ ಹೇಳಿದ್ರೆ ಅವ್ರಿಗೆ ಸೇರಿಸಿ. ಅಥವಾ ಕನ್ನಡದಲ್ಲಿ ಬರೋರಿಗೆ ಆಗಸ್ಟ್ 16ನೇ ತಾರೀಕು ಕನ್ನಡದಲ್ಲಿರುತ್ತೆ. ಬಿಸ್ನೆಸ್ ಕೈ ಹಾಕಬೇಕೋ ಇಲ್ವೋ, ಬಿಸ್ನೆಸ್ ಚೆನ್ನಾಗಿದ್ರೆ ಯಾವ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗಿದ್ರೆ ಯಾವ ಟೈಮಲ್ಲಿ ನಮಗೆ ಸ್ವಲ್ಪ ಡೌನ್ ಇರುತ್ತೆ, ಅಲ್ಲ ಆ ಟೈಮಲ್ಲಿ ನಾವು ಎಕ್ಸ್ಪೆನ್ಷನ್ ಮಾಡಬೇಕೋ ಬೇಡವೋ. ಎಷ್ಟೋ ಜನ ಚೆನ್ನಾಗಿರೋ ಬಿಸ್ನೆಸ್ನ ಹಾಳು ಮಾಡ್ಕೊಂಡಿರೋದು ನಾನು ನೋಡಿರೋ ಪ್ರಕಾರ ಆ ಒಂದು ಮೈಂಡು ಮತ್ತು ಗ್ರಹಗಳು ಡ್ರೈವ್ ಮಾಡುತ್ತೆ ಇನ್ನೊಂದು ಬ್ರಾಂಚ್ ಹಾಕೋಣ ಅಂತ. ಯಾವಾಗ ಇನ್ನೊಂದು ಬ್ರಾಂಚ್ ಹಾಕಕ್ಕೆ ಶುರು ಮಾಡ್ತಾರೋ ಅಲ್ಲಿ ಡೌನ್ಫಾಲ್. ಆವಾಗ 5, 8, 12 ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಅದನ್ನು ಆಲೋಚನೆ ಮಾಡ್ಕೊಂಡು ಹಾಕಬೇಕು. ಯಾಕಂದರೆ ಇಲ್ಲಿ ಒಂದು ಕಡೆ ನಾವು ಇದ್ದಾಗ ಚೆನ್ನಾಗಿ ದುಡಿಸಿರುತ್ತೆ, ಅದನ್ನು ಹಾಳು ಮಾಡಬೇಕಲ್ಲ, ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ಅದು ಆಲ್ಟರ್ ಮಾಡೋಕ್ಕಾಗಲ್ಲ ಬರ್ತಾ ಇರೋದನ್ನು. ಇನ್ನೊಂದು ಕಡೆ ಇಲ್ಲಿ ಬಂದಿರೋದೆಲ್ಲ ಅಲ್ಲಿ ಹಾಕಿ ಅದನ್ನು ಹಾಳು ಮಾಡ್ತಕ್ಕಂಥ ಕಾಂಬಿನೇಷನ್. ಅದಕ್ಕೆ ಕರೆಕ್ಟಾಗಿ ನೋಡಿಕೊಂಡ್ರೆ ಅದಕ್ಕೆ ಹೋದರೆ ನಮಗೆ ಎಕ್ಸ್ಪ್ಯಾಂಡ್ ಆಗುತ್ತಾ ಅಥವಾ ಕಾಂಟ್ರಾಕ್ಟ್ ಆಗಿಬಿಡುತ್ತಾ, ಇದನ್ನು ನಾವು ತಿಳುವಳಿಕೆ ಮಾಡಬೇಕು. ಆಮೇಲೆ ಒಬ್ಬರದೇ ಇದ್ದರೆ ಅವ್ರದ್ದೇ ಪೂರ್ತಿ ನಾವು ನೋಡಬೇಕಾಗತ್ತೆ. ಇಲ್ಲ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಇಬ್ಬರದು ಅವಾಗ ಆಗುತ್ತೆ. ತುಂಬ ಜನ ತಪ್ಪೇನು ಮಾಡ್ತಾರೆ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರ್ತಾರೆ, ಒಬ್ಬರ ಜಾತಕ ತೋರಿಸ್ತಾರೆ. ಅಲ್ಲಿ ನಮ್ಮ ಸಂಪೂರ್ಣ ಪಿಕ್ಚರ್ ಬರೋದಿಲ್ಲ. ಯಾಕಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಯೋಗ ಅಂತ ಅಲ್ಲಿ ತೋರಿಸಿರುತ್ತೆ.
ಫಾರ್ ಎಕ್ಸಾಂಪಲ್ ನಮ್ಗೆ ಯೋಗ ಚೆನ್ನಾಗಿದ್ರು ಕೂಡ ನಾವು ಪಾರ್ಟ್ನರಲ್ಲಿ ಮಾಡಿದಾಗ ನಮ್ದು 50% ಅಷ್ಟೇ ಇರುತ್ತೆ. ಅವರ ನೆಗೆಟಿವ್ ಯೋಗ ಕೂಡ ನೀವು ತಗೊಳ್ತೀರಾ. ಅದಕ್ಕೆ ಪಾರ್ಟ್ನರ್ಶಿಪ್ ಮಾಡಬೇಕಾದ್ರೂ ನಮ್ಮ ನಕ್ಷತ್ರ ನಾಡಿ ಕಲೀರಿ, ಇಂಪ್ಲಿಮೆಂಟ್ ಮಾಡಿ. ಕಲಿತು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಕೇಳೋದು ಈಸಿ, ನಮ್ದು ಕೇಳೋದು ಎಲ್ಲಿ ಬೇಕಾದ್ರೂ ಸಿಗ್ತಾರೆ, ಎಲ್ಲ ಜ್ಯೋತಿಷರು ಸಿಗ್ತಾರೆ, ನಾನು ಸಿಗ್ತೀನಿ, ಅದಂತ ತೊಂದರೆ ಇಲ್ಲ. ನಾನು ಅದಕ್ಕೆ ಪ್ರಮೋಟೇ ಮಾಡಲ್ಲ. ನಮಸ್ತೆ ಗುರುಜಿ, ಹೇಳಿ. ನಮ್ಮ ಅಕ್ಕನ ಮಗು ಬಗ್ಗೆ ಕೇಳ್ಬೇಕಾಯ್ತು. ಹೇಳಮ್ಮ. 20/5/2007. ಓಕೆ. ಟೈಮ್ ಸಂಜೆ 6:08 ಕೊಟ್ಟಿದ್ದಾನೆ ಬೆಂಗಳೂರಲ್ಲಿ. ಏನ್ ಪ್ರಶ್ನೆಮ್ಮ? ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಅವ್ನು ಓದೋದು ಏನ್ ಕಂಪ್ಲೀಟ್ ಮಾಡ್ತಾನ ಏನು ಅಂತ ಆಸಕ್ತಿನೇ ಇಲ್ಲ. ನೋಡೋಣ, ದಶಾ ಯಾವ್ದು ನಡೀತಾ ಇದೆ ನೋಡೋಣ. ಸದ್ಯಕ್ಕೆ ಅವ್ರಿಗೆ ಶನಿ ದಶಾ ನಡೀತಾ ಇದೆ. 2022 ಬುಧ, ಶನಿ 9-7, ಬುಧ 7-5 ಬುಧನಲ್ಲಿ ಬಂದಿದೆ. ಸ್ವಲ್ಪ ಸೋಂಬೇರಿತನ 5-5. ಬುಧ ಆದ್ಮೇಲೆ ಕೇತು ಮತ್ತೆ ಓದ್ತಾರೆ, ಮತ್ತೆ ಶುಕ್ರ 5 ಜಾಸ್ತಿ ಇರ್ತಕ್ಕಂಥದ್ದು. 5 ಇಲ್ಲಿ ಗ್ರಹ ಬಂದಿರತಕ್ಕಂಥದ್ದು ಮಂಗಳ. ಸ್ವಲ್ಪ ಈ ಕೆಂಪು ಮೆಣಸಿನಕಾಯಿದು ಪುಡಿ, ಮೆಣಸಿನಕಾಯಿ ಪುಡಿ, ಕೆಂಪು ಮೆಣಸಿನಕಾಯಿ ಪುಡಿನ ಬಡವರಿಗೆ ಅವನ ತಲೆಗೆ ನಿವಾಳಿಸಿ ದಾನ ಮಾಡಿ ಫಸ್ಟ್. ಯಾಕಂದ್ರೆ 5ನೇ ಮನೆ ಸ್ವಲ್ಪ ಸೋಂಬೇರಿತನವನ್ನು ಕೊಡ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ. ಸೊ ಅದ್ರ ಜೊತೆ 2 ಮತ್ತು 6 ವ್ಯಸನಗಳಿಗೆ ಹೋಗ್ತಕ್ಕಂಥದ್ದು ಸ್ವಲ್ಪ ಒಂದು ಕಾಂಬಿನೇಷನ್ ತೋರಿಸುತ್ತೆ. ಬಟ್ ಆದರೆ ಎಜುಕೇಷನ್ ಮುಗಿಸ್ತಾರೆ. ಇನ್ನೊಂದು ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಈಗ ಸದ್ಯಕ್ಕೆ ಬುಧನಲ್ಲಿ 5-9 ಕಾಂಬಿನೇಷನ್ ಮಿಕ್ಸ್ ಆಗಿರೋದ್ರಿಂದ ಮುಂದೆ ಬರ್ತಕ್ಕಂಥ ಕೇತುನಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಆಮೇಲೆ ಶುಕ್ರನ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ಲೋ ಆಗಿ ಹೋಗುತ್ತೆ. ಭುಕ್ತಿಗಳು ಸ್ವಲ್ಪ ಸ್ಟ್ರಾಂಗ್ ಇಲ್ಲ. ಈಗ ನಡೀತಾ ಇರ್ತಕ್ಕಂಥ ದಶಾ ಮಾತ್ರ ತುಂಬ ಚೆನ್ನಾಗಿದೆ. ಅದೇ ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ, ದಶಾ ಚೆನ್ನಾಗಿದ್ರೆ ಮಾತ್ರ ಆಗಲ್ಲ, ಅದು ತೋರಿಸುತ್ತೆ ಅಷ್ಟೇ ಇಂಡಿಕೇಶನ್ನು. ಒಳಗಿರ್ತಕ್ಕಂಥ ಭುಕ್ತಿ ಅಂತರ್ಭುಕ್ತಿ ಚೆನ್ನಾಗಿದ್ರೆ ಆ ಮನೆನ ಚೆನ್ನಾಗಿ ಕಾಪಾಡುತ್ತೆ. ಒಳಗಿರ್ತಕ್ಕಂಥ ಭುಕ್ತಿ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಇಲ್ಲಿ 5-9 ಕಾಂಬಿನೇಷನ್ ಇದೆ. ಸ್ವಲ್ಪ 5 ಎಜುಕೇಷನ್ಗೆ ಲೆಸ್ ದ್ಯಾನ್ ಸೆಕೆಂಡ್ PUC ಬಂದಾಗ 5 ಕಾಂಬಿನೇಷನ್ 9 ಕಾಂಬಿನೇಷನ್ ಸೋಂಬೇರಿತನ ಅಂತರುತ್ತೆ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಸ್ಲೋ ಆಗಿ ಓದ್ತಾರೆ. ಬಟ್ ಟೆನ್ಷನ್ ತಗೊಳ್ಬೇಡಿ. ಈ ಒಂದು ಶನಿ ದಶ 2035 ಇದೆ. ಶನಿ ಆದ ನಂತರ ಬರ್ತಕ್ಕಂಥ ಬುಧ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಈ ಹಾಗೂ ಈಗ ಓದಿ ಅವರು ಆರ್ಕಿಟೆಕ್ಟು ಅಥವಾ ಕ್ರಿಯೇಟಿವ್ ಫೀಲ್ಡು ಅಥವಾ ಸಾಫ್ಟ್ವೇರ್ ಫೀಲ್ಡು ಈ ಲೈನೆಲ್ಲ ಹಾಗೂ ಈಗ ಓದ್ಬಿಡ್ತಾರೆ. ಏನು ಟೆನ್ಷನ್ ತಗೋಬೇಡಿ. ಯಾಕಂದರೆ ದಶಾ ಬಲವಾಗಿರೋದ್ರಿಂದ ಭುಕ್ತಿ ಸ್ವಲ್ಪ ವೀಕ್ ಆದರೂ ಕೂಡ ಹಂಗೂ ಹಿಂಗೂ ನಡೆದು ಬಿಡುತ್ತೆ. ನೀವೇನು ಯೋಚನೆ ಮಾಡಬಾರ್ದು. ಸೊ ಇಲ್ಲಿ ರಾಹು ಭಾಳ ಬಲಯುತವಾಗಿದೆ ಎಜುಕೇಷನ್ಗೆ. ಅವ್ರಿಗೆ 8 ಮುಖದ ರುದ್ರಾಕ್ಷಿ ಹಾಕಿಸಿ ಕೊರಳಲ್ಲಿ ಒಂದು ಗ್ರೇ ಕಲರ್ ಕರ್ಚೀಫ್ ಅವ್ರಿಗೆ ಕೊಡ್ತಕ್ಕಂಥದ್ದು. ಹಾಗೆ ಅಮೆಥಿಸ್ಟ್ ಅನ್ನೋ ಉಂಗುರವನ್ನು ಧರಿಸೋದ್ರಿಂದ ಒಳ್ಳೇದಾಗುತ್ತೆ. ಮುಂದಿನ ಕರೆ. ನಮಸ್ತೆ. ಹಲೋ, ನಮಸ್ತೆ ಸರ್. ಹೇಳಿ ಸರ್. ನನ್ನ ಹೆಸರು ಮಹೇಶ್ ಅಂತ. ಹೇಳಿ ಸರ್. 24/7/90. ಮದುವೆ ಬಗ್ಗೆ ಕೇಳಬೇಕು. ಟೈಮ್ ಹೇಳೋರು ಯಾರು? ಊರು ಹೇಳೋರು ಯಾರು? ಬೆಳಿಗ್ಗೆ ಮಂಡ್ಯ ಜಿಲ್ಲೆ ಕಿಕ್ಕೇರಿ. ಟೈಮು ಬೆಳಿಗ್ಗೆ 7:35 7:45 ಸರ್. 7:35 7:45. ನನಗೆ ತಗೊಳಕ್ ಬಿಟ್ಟಿದ್ದೀರಾ? 10 ನಿಮಿಷ ಯಾವ್ದಾರು ತಗೊಳ್ಳಿ ಸರ್. ಬೆಳಿಗ್ಗೆ 7:35 7:45 ಸರ್. ಅದ್ಯಾಕೆ 10 ನಿಮಿಷ ಡಿಲೇ? ಅಷ್ಟು ಬರ್ದಿದ್ದಾರೆ ಸರ್ ಅಲ್ಲಿ ಕಡೆ. ಮದುವೆ ಬಗ್ಗೆ ಕೇಳಬೇಕಿತ್ತು. ನೀವು ಯಾವ ಊರು? ಕಿಕ್ಕೇರಿನಾ? ಕಿಕ್ಕೇರಿ ಸರ್. ಮಂಡ್ಯ ಜಿಲ್ಲೆ KR ಕ್ಯಾಪಿಟಲ್ ಕಿಕ್ಕೇರಿ. ಅಲ್ಲೇ ಇರೋದ ನೀವು? ಅಲ್ಲೇ ಇರೋದು. ಅಲ್ಲೇನೆ ನಂದು ಫಿಲಂ ಶೂಟಿಂಗ್ ನಡೆದಿರೋದು. ಎಲ್ಲಿ ಸರ್? ಕಿಕ್ಕೇರಿಲೇ. ಕಿಕ್ಕೇರಿ ಯಾವ? ನಾನೊಂದು ಫಿಲಂ ಮಾಡಿದೀನಿ ಆಯ್ತಾ. ಕಿಕ್ಕೇರಿಲೇ ಶೂಟಿಂಗ್ ನಡೆದಿರೋದು. ಅಲ್ಲಿ ನಿಮ್ದೊಂದು ಥಿಯೇಟರ್ ಇತ್ತು ನೋಡಿ. ಈಗ ಕಲ್ಯಾಣ ಮಂಟಪ ಆಗಿದೆ. ಥಿಯೇಟರ್ ಹೋಗಿ ಕಲ್ಯಾಣ ಮಂಟಪ ಆಗಿದೆ. ಒಂದೇ ಒಂದು ಇದ್ದಿದ್ದು. ಅದ್ರ ಪಕ್ಕದಲ್ಲಿ ಲಾಡ್ಜ್ ಇದೆ ನೋಡಿ, ಅಲ್ಲೇ ಇದ್ದಿದ್ದು ನಾನು. 3 ತಿಂಗಳು ಅಲ್ಲೇ ಇದ್ದೆ ಶೂಟಿಂಗ್ಗೆ. ಇಲ್ಲೇ ಇದ್ದೆ ಸರ್ ನೀವು? ಅಲ್ಲೇ ಇದ್ದೆ. ಅಲ್ಲಿ ಸುತ್ತಮುತ್ತಲ ಎಲ್ಲ ಕೂಡ ಶೂಟಿಂಗ್ ಮಾಡಿದೀವಿ. ಅಲ್ಲಿ ಹೊಸ ಮೂವಿ ಲಾಂಚ್ ಆಗ್ತಾ ಇದೆ ಕಿಕ್ಕೇರಿಯಿಂದ. ಇನ್ನೊಂದು 5-6 ತಿಂಗಳು. ಓಕೆ. ಸೊ ಲಾಂಚ್ ಆಗ್ತಾ ಇದೆ. ಒಳ್ಳೆ ಮೂವಿ. ಅರ್ಥ ಆಯ್ತಲ್ಲ? ಅದಾದ್ಮೇಲೆ ಹೇಳ್ತೀವಿ ಏನ್ ಮೂವಿ ಅಂತ. ಅಲ್ಲೇ ಕಿಕ್ಕೇರಿಲೇ ಶೂಟಿಂಗ್ ಮಾಡಿರೋದು. ಅಲ್ಲೇ ನಾನು ಅಭಿನಯ ಮಾಡಿದ್ದೀನಿ ಅದರಲ್ಲಿ. ಓಕೆ, ರೈಟ್. ಏನ್ ಕ್ವಶನ್ ಕೇಳಿದ್ರಿ? ಮದುವೆ ಬಗ್ಗೆ ಕೇಳಬೇಕು ಸರ್. ಸೂರ್ಯ ಮುಗ್ದೋಗ್ತಾ ಇದೆ. ಚಂದ್ರ ನೋಡೋಣ. ಸೂರ್ಯ 5-1 ಮದುವೆ ಕೊಡೋದು ಕಷ್ಟ. ಚಂದ್ರ ಮದುವೆ ಸ್ವಲ್ಪ ಕಾಂಬಿನೇಷನ್. ಅದು 1 5 6 9 ಸ್ವಲ್ಪ ಹೆಣ್ಣು ಸಿಗೋದು ಸ್ವಲ್ಪ ಕಷ್ಟನೇ. ಎಲ್ಲೂ ಕೂಡ 2 ಇಲ್ಲ 7 ಇಲ್ಲ.
ವಯಸ್ಸು ಎಷ್ಟಾಯ್ತು ನಿಮಗೀಗ? 31. ಸರ್ 31. ಏನ್ ಸಮಸ್ಯೆ ಆಗ್ತದೆ? ಹುಡುಗಿ ಸಿಗ್ತಾ ಇಲ್ವಾ ಅಥವಾ ಜಾತಕ ಸೆಟ್ ಆಗ್ತಾ ಇಲ್ವಾ? ಏನ್ ಸಮಸ್ಯೆ ಇದೆ? ಸರ್ ಹುಡುಗಿ ಮನೆಗೆ ಹೋಯ್ತು, ಯಾರು ಒಪ್ಪಾಕಿಲ್ಲ, ಯಾರಿಗೂ ಯಾರು ಬರೋದಿಲ್ಲ ಸರ್ ಮನೆ ಏನು ಕೆಲಸ ಇಲ್ಲ, ವ್ಯವಸಾಯ ಮಾಡ್ಕೊಂಡಿದೀವಿ ಸರ್. ಓ ಹೌದು, ವ್ಯವಸಾಯ ಮಾಡ್ತಾ ಇದ್ದೀರಾ? ಅಂದ್ರೆ ವ್ಯವಸಾಯಕ್ಕೆ ಅಲ್ಲಿ ಕೊಡಲ್ವಾ? ಎಷ್ಟು ಚೆನ್ನಾಗಿದೆ ಅಲ್ರಿ ಕಿಕ್ಕೇರಿ, ಎಷ್ಟು ಸಮೃದ್ಧಿಯಾಗಿದೆ. ನಾನು ನೋಡೇ ಇರಲಿಲ್ಲ, ನೋಡಿಲ್ಲ, ಆಶ್ಚರ್ಯ ಆಗೋಯ್ತು. ಕಿಕ್ಕೇರಿ ಕಡೆಯಿಂದ ಹಂಗೆ ಕೊಡಲ್ಲ ಸರ್. ತೋಟಗಳು ಎಷ್ಟಿದೆ, ಎಷ್ಟು ಸಮೃದ್ಧಿಯಾಗಿದೆ, ಎಷ್ಟು ಜೋರಾಗಿರೋರು ಇದಾರಲ್ಲಿ. ಚೆನ್ನಾಗಿದ್ದಾರೆ ಸರ್, ಎಲ್ಲ ಚೆನ್ನಾಗಿದ್ದಾರೆ. ಅದಕ್ಕೆ ಕಿಕ್ಕೇರಿ ಅಂದ್ರೆ ಊರು ಕೊಡಲ್ಲ. ಹೌದಾ? ಆದ್ರೆ ಇಲ್ಲಿ ಜಾತಕದಲ್ಲ ಅಂದ್ರೆ ಹಂಗಲ್ಲ, ನಿಮಗ್ ಮಾತ್ರ ಯಾಕೆ ಮಾತ್ರ ಬಂದಿದೆ. ಕಿಕ್ಕೇರಿ ಯಾರು ಮದುವೆನೇ ಆಗಿಲ್ಲ ಅಂತ ಹೇಳ್ದಂಗಲ್ಲ. ಆಗಲ್ಲ ಸರ್, ಆಗಿದ್ದಾರೆ. ಸರಿ ಆಯ್ತು, ಮೂಲಂಗಿ ಸ್ವಲ್ಪ ದಾನ ಮಾಡಿ. ಮೂಲಂಗಿ ಸ್ವಲ್ಪ ದಾನ ಮಾಡಿ, ಒಂದು 6 ತಿಂಗಳು ದಾನ ಮಾಡಿ. ನಿಮ್ಗೆ ಸ್ವಲ್ಪ 6ನೇದು ಸ್ವಲ್ಪ ಲೆಸ್ ಆಗುತ್ತೆ. ಆಮೇಲೆ ಮದುವೆಗೆ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಒಂದು ಆರೆಂಜ್ ಕಲರ್ ಥ್ರೆಡ್ ಬರುತ್ತಲ್ಲ, ಕಟ್ಕೊಳ್ಳಿ. ಒಂದು ಓಂ ಶ್ರೀಂ ಶ್ರೀಯೈ ನಮಃ ಅಂತ ಅದು ಒಂದು ಪದ, ಅದನ್ನ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಓಂ ಶ್ರೀಂ ಶ್ರೀಯೈ ನಮಃ. ಆಯ್ತಾ? ವ್ಯವಸಾಯ ಮಾಡ್ತಾ ಇದ್ದೀರಾ, ಒಳ್ಳೆ ನೋಡಿ, ಇದೇ ನಮಗೆ ಇದು ಸಾಫ್ಟ್ವೇರ್ ಅಂದ್ರೆ ಫಸ್ಟ್ ಕೊಟ್ಬಿಡ್ತಾರೆ. ಅನ್ನದಾತರು, ರೈತ ಕೊಡ್ತವ್ರಿಗೆ ನಾವು ಏನ್ ಮಾಡೋದಲ್ಲಿ ಕತೆ ಹಿಂಗಾಗಿದೆ. ನಮಗೆ ಫುಲ್ಲು ರಿವರ್ಸ್ ಆಗಬೇಕು. ಯಾವತ್ತು ಅಗ್ರಿಕಲ್ಚರಲ್ಲಿ ಲಕ್ಷಗಟ್ಟಲೆ ದುಡ್ಡು ಮಾಡ್ತೀವಿ ಅಂತ ಬರುತ್ತೋ ಅವಾಗ ಲೈಫ್ ರಿವರ್ಸ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಅಷ್ಟೆ. ನಾನು ಒಂದು ತೋಟ ಮಾಡ್ತಾ ಇದ್ದೀನಿ, ನಾನು ಒಂದು ಬೆಳೆ ಬೆಳಿಬೇಕು, ಎಲ್ಲ ಕೇಳ್ತಾ ಇದ್ದೀನಿ ಹೆಂಗೆ ಬೆಳೆ ಬೆಳಿಬೇಕು ಅಂತ, ಕಷ್ಟಪಡಬೇಕು ಅಂತ ಮಾಡ್ತಾ ಇದ್ದೀನಿ. ಸೊ ಖುಷಿ, ಕೃಷಿಲಿರ್ತಕ್ಕಂಥ ಖುಷಿ ಇನ್ನೊಂದರಲ್ಲಿ ಇಲ್ಲ. ಏನೋ ಕೇಳ್ತಾ ಇರ್ತೀವಿ, ಯಾರು ಸಿಗ್ತಾರೋ ಇವರೆಲ್ಲ ನಮ್ಮ ಕನ್ಸಲ್ಟೇಷನ್ ಅಲ್ಲಿ, ಅಡಿಕೆ ತೋಟ ಹಾಕೋದು ಹೆಂಗಿರುತ್ತೆ, ಅದಕ್ಕೆ ಏನೇನು ಮಾಡ್ತಾರೆ, ಏನೇನು ಅದಕ್ಕೆ ಸಪ್ಲಿಮೆಂಟ್ರಿ ಮಾಡ್ತಾರೆ, ಪೆಪ್ಪರ್ ಬೆಳಿತಾರೆ, ಮತ್ತೆ ವಿಳೆದೆಲೆ ಬೆಳಿತಾರೆ. ಸ್ವಲ್ಪ ಕೇಳ್ತಾ ಇರ್ತೀನಿ, ಏನು ಮಧ್ಯದಲ್ಲಿ ಏನು ತರಕಾರಿ ಹಾಕ್ಬೋದು, ಸೊ ಹೇಗೆ ಬರುತ್ತೆ, ಇಳುವರಿ ಹೇಗೆ ಬರುತ್ತೆ, ಯಾವ ಥರ ಮಾಡಬೇಕು. ಸೊ ಹಾಗೆ ಎಳ್ನೀರು ಮತ್ತೆ ತರಕಾರಿಗಳು ಹೇಗೆ. ಎಲ್ಲ ಒಂದು ಕಡೆ ಹೋಗಿದ್ವಿ, ಅಲ್ಲಿ ಇದು ಸಿಕ್ಕಿತ್ತು ನನಗೆ, ಬ್ರಿಂಜಾಲ್ ಬದನೆಕಾಯಿ, ಗುಂಡು ಬದನೆಕಾಯಿ. ಅದು ತುಂಬ ಯೆಲ್ಲೋ ಕಲರ್ ಬಂತು. ಅವಾಗ ಗೊತ್ತಾಯ್ತು ಇದನ್ನ ಹಂಗೆ ಹಾಕಿದ್ರೆ ಬರುತ್ತೆ ಅಂತ. ಅವಾಗ ನಮಗೆ ಪ್ಲಾನ್ ಆಯಿತು. ನನ್ನ ಗಾರ್ಡನಲ್ಲಿ ಅದನ್ನ ಹಾಕಿದ್ದೀನಿ, ಪಾಟಲ್ಲಿ ಹಾಕಿದ್ದೀವಿ, ಚಿಗುರಿದೆ, ಫುಲ್ ಖುಷಿ ಆಗುತ್ತೆ ಅದು ನೋಡೋಕ್ಕೆ. ಸೊ ಇದು ಮಾಡಬೇಕು ಅಂತ ಒಂದು ಆಸೆ. ಸೊ ಆದರೆ ಇಲ್ಲಿ ಏನಾಗಿದೆ, ರಿವರ್ಸ್. ಎಲ್ಲ ಸಾಫ್ಟ್ವೇರ್ ಕಂಪ್ಯೂಟರ್ ವರ್ಕ್ ಮಾಡೋರಿಗೆ ಜಾಸ್ತಿ ಪಾಪ ಜಮೀನು ದೊಡ್ಡ. ಬಟ್ ಆದರೆ ತುಂಬ ಜನ ಸ್ವಲ್ಪ ಬೇಜಾರಾದ್ಮೇಲೆ ಫಾರ್ಮಿಂಗ್ ಹೊಟ್ಟೋಗ್ತಾರೆ. ಬಟ್ ಇವಾಗಾದರೆ ಹುಡುಗಿ ಕೊಡೋದಿಲ್ಲ, ಎಲ್ಲ ಆ ಥರ ಮಾಡ್ತಾರೆ. ಏನೋ ಸಾಫ್ಟ್ವೇರಲ್ಲಿ ಏನೋ ಭಾಳ ಅತ್ಯುತ್ತಮ ಜಾದೂ ಆಗ್ಬಿಡುತ್ತೆ ಲೈಫ್ ಸ್ಟೈಲು. ಅವೆಲ್ಲ ಏನಿಲ್ಲ. ಅಲ್ಲೂ ಸಾಲದಲ್ಲೇ ಮುಳುಗಬೇಕು, ಕ್ರೆಡಿಟ್ ಕಾರ್ಡಲ್ಲೇ ಮುಳುಗಬೇಕು, ಕೆಲಸ ಹಿಡಿದು ಓಡಿಸಿದ್ರೆ ಇನ್ನೊಂದು ಕಂಪನಿ ಸಿಕ್ಕಿಲ್ಲ ಅಂತ ಒದ್ದಾಡಬೇಕು. ವ್ಯವಸಾಯ ವೆರಿ ಇಂಪಾರ್ಟೆಂಟು. ವ್ಯವಸಾಯದಲ್ಲಿ ಎಲ್ಲರೂ ಮಾಡೋರೆಲ್ಲ ಕಮ್ಮಿ ಆಗ್ತಾ ಇದ್ದಾರೆ, ಎಲ್ಲ ಬೆಳೆ ಜಾಸ್ತಿ ಆಗ್ತಾ ಇದೆ. ನಾವು ಸ್ವಲ್ಪ ಫಾರ್ಮಿಂಗು ಎಲ್ಲೋ ಒಂದ್ಸತಿ ಗೌರ್ಮೆಂಟ್ ಪಾಲಿಸೀಸ್ ಹೆಂಗೆ ತರಬೇಕು ಅಂದರೆ, ಫಾರ್ಮರ್ ಅಂದರೆ ರಿಚ್ ಮಾಡಿದ್ರೆ ಎಲ್ಲ ಫಾರ್ಮಿಂಗ್ ಹೋಗ್ತಾರೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಲ್ವಾ. ಫಾರ್ಮಿಂಗ್ ಅಂದರೆ ಅದು ಒಂಥರ ಬಡವರು ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿದೆ. ಆ ಕೆಲಸ ಅಂದರೆ ದುಡ್ಡಿಲ್ಲ ಅಂತ ಬರುತ್ತೆ. ಆಮೇಲೆ ಫಾರ್ಮರ್ ಏನು ದುಡ್ಡು ಮಾಡ್ತಾರೆ ಅಂತ ಬರುತ್ತೆ. ಎಲ್ಲಿ ದುಡ್ಡು ಹೋಗಿದೆ ಅಂದರೆ ಈ ದಳ್ಳಾಳಿಗಳಿಂದ ದುಡ್ಡು ಹೋಗಿದೆ. ಈ ಮಧ್ಯವರ್ತಿಗಳು ಇರ್ತಾರಲ್ಲ, ಅವ್ರು ಮಾತ್ರ ಎಲ್ಲೂ ಲಾಸ್ ಆಗಿಲ್ಲ. ನಾನು ಅದು ಅಬ್ಸರ್ವ್ ಮಾಡಿದ್ರೆ, ಈ ಮಧ್ಯದಲ್ಲಿರ್ತಕ್ಕಂಥವ್ರು ಮನೆಗಳು, ಬಂಗ್ಲೆಗಳು, ಕಾರ್ಗಳು ತಗೊಳ್ತಾರೆ. ಯಾರು ಬೆಳಿತಾರೋ ಅವನಿಗಿಲ್ಲ, ಬೆಳೆಯೋನಿಗಿಲ್ಲ. ಇನ್ನು ರೀಚ್ ಮಾಡೋನು ಏನೂ ಮಾಡೋಕ್ಕಾಗಲ್ಲ. ರೀಚ್ ಮಾಡೋನು ತಗೊಳ್ಳೇಬೇಕು ಈ ಮಧ್ಯವರ್ತಿಯಿಂದ. ಅದಕ್ಕೆ ಪಾಲಿಸೀಸ್ ಎಲ್ಲ ತರ್ತಾ ಇದ್ದಾರೆ. ಅದೇನೇನೋ ಗಲಾಟೆಗಳಾಗುತ್ತೆ, ಜಗಳಗಳಾಗುತ್ತೆ, ಏನೋ ನೋಡೋಣ. ಕಲಿಯುಗ ಅಲ್ವಾ, ಸ್ವಲ್ಪ ಅದೇ ಥರ. ಸಾಧ್ಯವಾದಷ್ಟೆಲ್ಲ ಸ್ವಲ್ಪ ಫಾರ್ಮಿಂಗ್ ಹೋಗಿ ಚೆನ್ನಾಗಿರುತ್ತೆ. ನಮ್ಮದೇ ತರಕಾರಿ ಬೆಳ್ಕೊಂಡು ಅದು ಇದು ಬೆಳ್ಕೊಂಡು ಆ ಕಷ್ಟನೂ ಅರ್ಥ ಆಗುತ್ತೆ, ಸುಖನೂ ಇರುತ್ತೆ, ನೇಚರು ಚೆನ್ನಾಗಿರುತ್ತೆ. ನೇಚರ್ ಭೂಮಿ ಎಲ್ಲಾನು ಕೊಡುತ್ತೆ. ಈ ಒಂದು ಬೀಜ ಹಾಕ್ರೆ ಎಲ್ಲ ಕೊಟ್ಬಿಡುತ್ತೆ. ಏನು ಬ್ಯೂಟಿಫುಲ್ ನೇಚರ್. ಅದು ಏನೂ ದುಡ್ಡು ಕೇಳ್ದೇನೆ ಎಲ್ಲ ಕೊಟ್ಬಿಡುತ್ತೆ. ನಾವು ಅದನ್ನು ಕಿತ್ಕೊಂಡು ದುಡ್ಡಿಗೆ ಮಾರ್ಕೋತೀವಿ ಅಷ್ಟೇ. ಅದು ಯಾವುದೂ ಕೇಳಲ್ಲ, ಏನೂ ಕೇಳಲ್ಲ. ನೀವು ಏನಾದ್ರು ಬೆಳೀರಿ, ಕಬ್ಬು ಹಾಕಿ ಅದು ಬೆಳೆಯುತ್ತೆ, ಬಾಳೆ ಹಾಕಿ ಬೆಳೆಯುತ್ತೆ, ಒಂದು ಮಾವಿಂದು ಇದಾಕಿ ಬೀಜ ಹಾಕಿ ಮಾವಿನ ಮರ ಹಣ್ಣು ಕೊಡುತ್ತೆ. ಅದನ್ನೇನು ಕೇಳಲ್ಲ. ನೀರು ಅಲ್ಲಿರೋದೇ, ಪ್ರಕೃತಿಲಿರೋದೇ ಹಾಕಿ ಅಂತ. ನಾವು ಅದನ್ನು ಹಾಕಬೇಕಷ್ಟೆ. ಅದನ್ನು ಕಿತ್ಕೊಂಡು ನಮಗೆ ಲಾಭ, ನಾವೇನು ಮಾಡಿಲ್ಲ, ಲಾಭ. ಸೊ ಹಾಗಿರುತ್ತೆ. ಸೊ ಇದಕ್ಕೆ ಈ ರೈತಾಪಿ ಜನಗಳಿಗೆ ಸ್ವಲ್ಪ ಮದುವೆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಂತ ಸ್ವಲ್ಪ ಭಾಳ ಒಂದು 3-4 ತಿಂಗಳಿಂದ ನನಗೆ ಇದನ್ನು ಸ್ವಲ್ಪ ಕಾಡ್ತಾ ಇದೆ. ಯಾವ ಥರ ಮಾಡ್ಬೋದು, ಯಾವ ಥರ ಅಟ್ರಾಕ್ಟ್ ಮಾಡಬೇಕು, ಅವ್ರಿಗೆ ಹೇಗೆ ಮಾಡಬೇಕು ಅನ್ನೋದು ಒಂದು ವಾತಾವರಣ. ಸೊ ಜಾತಕದಲ್ಲೂ ಅದು ಸ್ವಲ್ಪ ಕೆಲವ್ರಿಗೆ ಬಂದಿರುತ್ತೆ, ಕೆಲವ್ರಿಗೆ ಉತ್ತಮವಾಗಿರ್ತಕ್ಕಂಥ ಫಲ ಇರುತ್ತೆ. ಆದರೂ ಕೂಡ ಏನು ಒಂದು ದಿವಸ ಅದಕ್ಕೆ ಆದಂಥ ಕೃಷಿ ಮಾಡೋರಿಗೆ ಅಭಿವೃದ್ಧಿ, ಫ್ಯಾಮಿಲಿಯ ಅಭಿವೃದ್ಧಿ ಯಾವ ಥರ ಮಾಡಬೇಕು ಅನ್ನೋದು ಒಂದು ಯಾವ್ದಾದ್ರು ಒಂದು ರೀತಿಯ ಪರಿಹಾರ, ಸ್ಟ್ರಾಂಗ್ ಪರಿಹಾರ ಹುಡ್ಕೊಂಡ್ಬಂದು
ಖಂಡಿತ ಕೊಡ್ತೀನಿ ನಾನು. ಗ್ರಂಥದಲ್ಲಿ ಬರೆದಿರೋದು ಕೃಷಿಯಲ್ಲಿ ಅಭಿವೃದ್ಧಿ, ಅದ್ರ ಜೊತೆಗೆ ಫ್ಯಾಮಿಲಿ ಅಭಿವೃದ್ಧಿ. ಸೊ ಅಂಥವ್ರಿಗೆ ಬಂದು ಅಟ್ರಾಕ್ಟ್ ಆಗಿ ಹೆಣ್ಣುಗಳು ಸಿಗ್ತಕ್ಕಂಥದ್ದೊಂದು ಮಾಡ್ತಕ್ಕಂಥದ್ದು ಖಂಡಿತ ನಮ್ಮ ಶಾಸ್ತ್ರದಲ್ಲಿ, ನಮ್ಮ ಪುಸ್ತಕದಲ್ಲಿ ಪರಿಹಾರ ಇದೆ. ಅದು ಯೂನಿವರ್ಸಲ್ ಪರಿಹಾರ ಖಂಡಿತ ಮಾಡೋಣ ಅಂತ ಇದ್ದೀನಿ. ಒಳ್ಳೇದಾಗಲಿ. ನಮ್ಮ ಕ್ಲಾಸ್ಗೂ ಹಾಗೆ ಜಾಯ್ನ್ ಆಗಿ ನಮ್ಮ ಜೀವನನೂ ಹಾಗೆ ತಿಳ್ಕೊಳ್ಳೋಣ. ಒಳ್ಳೇದಾಗಲಿ. ಹೋಗ್ಬರೋಣ. ಮತ್ತೆ ಸಂಜೆ 9:30 10 ಮತ್ತೆ ಪ್ರೋಗ್ರಾಮ್ ಇರುತ್ತೆ, ವೀಕ್ಷಣೆ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.